ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬ್ಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ,
ಹೆಮಟೋಲಾಜಿ, ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ನಮ್ಮ ಸಮಾಜದ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಕಳೆದ ಅನೇಕ ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿದ್ದೇವೆ. ಆದರೆ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿಯೂ ನಮ್ಮ ಬೇಡಿಕೆಗಳು ಈಡೇರಿಲ್ಲ. ಕಾಂಗ್ರೆಸ್ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸದೆ ಹೋದರೆ ಎರಡನೇ ಸುತ್ತಿನ ಹೋರಾಟ ನಡೆಸಲಾಗುತ್ತದೆ ಎಂದು ಆರ್ಯ ಈಡಿಗ ಸಮಾಜದ ಧರ್ಮಗುರು ಶ್ರೀ ಪ್ರಣವಾನಂದ ಸ್ವಾಮೀಜಿ ಎಚ್ಚರಿಕೆ ನೀಡಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರಿನಲ್ಲಿ ನಾರಾಯಣ ಗುರುಗಳ ಪುತ್ಥಳಿ ನಿರ್ಮಾಣ, ಬ್ರಹ್ಮಶ್ರೀ ನಾರಾಯಣ ಗುರುಗಳ ಅಭಿವೃದ್ಧಿ ನಿಗಮ ಸ್ಥಾಪನೆ ಸೇರಿದಂತೆ ಅನೇಕ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು. ಇಲ್ಲದೆ ಹೋದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲಿಯೇ ಎರಡನೇ ಸುತ್ತಿನ ಹೋರಾಟ ನಡೆಸಲಾಗುವುದು ಎಂದು ಶ್ರೀ ಪ್ರಣವಾನಂದ ಸ್ವಾಮೀಜಿ ಎಚ್ಚರಿಕೆ ನೀಡಿದರು. ಇದು ಈ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ. ನಾವು ದೊಡ್ಡರಲ್ಲ, ಈ ಸಮಾಜ ದೊಡ್ಡರಲ್ಲ. ಅದಕ್ಕೋಸ್ಕರ ನಾನಿವತ್ತು ಮನವಿ ಮಾಡ್ತಾ ಇದ್ದೀನಿ. ಅನಂತರ ಸಚಿವರ ಕಡೆಯಿಂದ ಸ್ಪಂದನೆಗಳೆಲ್ಲ ಬಂದಿಲ್ಲ ಅಂದ್ರೆ ಸಮಾಜ ಬಿಜೆಪಿ ಸರ್ಕಾರ ಇದ್ದಾಗ ಹೇಗೆ ಹೋರಾಟ ಮಾಡಿದ್ರು ಅದಕ್ಕಿಂತ 10 ಪಟ್ಟು ಸರ್ಕಾರ ಮುಖ್ಯವಲ್ಲ. ನಮ್ಮ ಸಮುದಾಯದ ಶಾಸಕರುಗಳು, ನಮ್ಮ ಜಿಲ್ಲಾಧ್ಯಕ್ಷ ಎಲ್ಲ ಮುಂದೆ ಅಲ್ಲಿ ಪಕ್ಷಗಳು ಇರ್ಬೋದು. ನಮಗೆ ಪಕ್ಷ ಅಲ್ಲ ಮುಖ್ಯ, ನಮ್ಮ ಸಮಾಜ ಮುಖ್ಯ. ಬಿಸಿಲಲ್ಲಿ ನಾವು 150 ಕಿಲೋಮೀಟರ್ ನಡೆದಿದ್ದೀವಿ. ಅದಕ್ಕೋಸ್ಕರ ಮತ್ತೂ ಕೂಡ ಇನ್ನೊಂದು ಪಾದಯಾತ್ರೆ ಕೂಡ ನಾವು ಸ್ಟಾರ್ಟ್ ಮಾಡೋದಿಲ್ಲ ಅಂತೇನಿಲ್ಲ. ಅದು ಚಿತ್ತಾಪುರ ಕಳೆದಾಳದ ನಾನು ಮಾಡಬೇಕಾಗುತ್ತೆ ಮತ್ತು ಬೆಂಗಳೂರು ಮತ್ತು ನಾನು ಬೀದರಿಂದ ಆಯೋಜನೆ ಮಾಡಿದ್ದು. ಈಗ ಮತ್ತೆ ಚಿತ್ತಾಪುರನ್ನೇ ಮಾಡಬೇಕಾದ ಪರಿಸ್ಥಿತಿಗೆ ಬರಬೇಕಾಗುತ್ತೆ. ಅದಕ್ಕೆ ಎಲ್ಲರೂ ಕೂಡ ಇದಕ್ಕೆ ಸಹಕಾರವನ್ನು ಮಾಡಿ ಅಂತ ಮನವಿ ಮಾಡುತ್ತೇನೆ. ಮಾಧ್ಯಮದ ಮಿತ್ರರು ಈ ಒಂದು ಮೊದಲನೇ ದಿನ ಶ್ರೀಮಠದ ಕಾರ್ಯಕ್ರಮದಲ್ಲಿ ಯೋಗದ ಡಿಮ್ಯಾಂಡ್ ಏನು ಸರ್? ಮೇನ್ ಡಿಮ್ಯಾಂಡ್ ಯಾವುದು? ಯೋಗ ಅಂತ ಹೋಗ್ಬೇಕಾದ್ರೆ ಮೇನ್ ಆಗಿರ್ತಕ್ಕಂಥದ್ದು ಹಿಂದಿನ ಸರ್ಕಾರ ಘೋಷಣೆ ಮಾಡಿದ ಬ್ರಹ್ಮಶ್ರೀ ನಾರಾಯಣ ಗುರು ಈಡಿಗ ನಿಗಮಕ್ಕೆ 500 ಕೋಟಿ ಹಣವನ್ನು ಕೊಡಬೇಕು ಅಂತಕ್ಕಂಥದ್ದು ಮೊದಲನೇ ಬೇಡಿಕೆ. ಎರಡನೇದು, ನಮ್ಮ ಕುಲಕಸಬು ನಿಂತೋಗಿದೆ. ಈಗ ರಾ ಮೆಟೀರಿಯಲ್ ಗಿಡಗಳು ನಮಗಿಲ್ಲ, ಅದ ಸೇದಿ ವಾಪಸ್ ಕೊಡಕ್ಕಾಗಲ್ಲ. ಅದಕ್ಕೆ ನೀರ ಸಂಪೂರ್ಣವಾಗಿ ನಿಗಮ ಮಾಡಿಕೊಂಡು ನಮ್ಮ ಸಮುದಾಯಕ್ಕೆ ಅನುಕೂಲವಾಗಿರ್ತಕ್ಕಂಥ ಒಂದು 2 ಎಕರೆ ಜಾಗ, ಯಾರು ಕಸವನ್ನೇ ಕಳೆದುಕೊಂಡಿದೆಯೋ ಅವ್ರಿಗೆಲ್ಲ 2 ಎಕರೆ ಜಮೀನನ್ನು ಕೊಡಿಯತಕ್ಕಂಥದ್ದು ಕೂಡ ಮನವಿ ನಾವು ಕೊಟ್ಟಿದ್ದೀವಿ. ಎರಡನೇ ಬೇಡಿಕೆ. ಮೂರನೇದು, ಹಿಂದಿನೇ ಸರ್ಕಾರ ಘೋಷಣೆ ಮಾಡಿದ ಕುಲಶಾಸ್ತ್ರ ಅಧ್ಯಯನಕ್ಕೆ 25 ಲಕ್ಷ ರೂಪಾಯಿ ಘೋಷಣೆ ಮಾಡಿ ಮೈಸೂರಲ್ಲಿರ್ತಕ್ಕಂಥ ಒಂದು ಬುಡಕಟ್ಟು ಸಂಸ್ಥೆಗೆ ಕೊಟ್ಟಿದ್ದಾರೆ ಕುಲಶಾಸ್ತ್ರ ಅಧ್ಯಯನ ಮಾಡಿ ಅಂತ. ನಾವು ಈಡಿಗ ಸಮುದಾಯ ST ಮೀಸಲಾತಿಗೆ ಹೋಗಲೇಬೇಕು ಅಂತಕ್ಕಂಥದ್ದು ನಮ್ಮ ಹೋರಾಟ ಇದೆ. ST ಮೀಸಲಾತಿ, ಶೆಡ್ಯೂಲ್ಡ್ ಟ್ರೈಬಿಗೆ ಹೋಗಬೇಕು ಅಂತಕ್ಕಂಥದ್ದು. ಅದಕ್ಕೆ ಕುಲಶಾಸ್ತ್ರ ಅಧ್ಯಯನ ಪ್ರಾರಂಭ ಮಾಡಿ ಮುಗಿಸಿದ ಮೇಲೆ ಅವರು ಕೇಂದ್ರಕ್ಕೆ ರೆಕಮೆಂಡ್ ಮಾಡಬೇಕಾಗಿದೆ. ಅದು ನಮ್ಮ ಬೇಡಿಕೆ ಇದೆ. ನಾರಾಯಣ ಗುರುಗಳ ಪುತ್ಥಳಿಯನ್ನ ಬೆಂಗಳೂರಲ್ಲಿ ರಾಜಧಾನಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಇದೆ. ಅದೇ ರೀತಿಯಲ್ಲಿ 12ನೇ ಶತಮಾನದ ಅನುಭವ ಮಂಟಪದ ಹೆಂಡದ ಮಾನಯನ ಜಯಂತಿ ಸರ್ಕಾರ ಆಚರಿಸಬೇಕು ಅಂತಕ್ಕಂಥದ್ದು ನಮ್ಮ ಇದೆ. ನಾರಾಯಣ ಗುರು ಅಧ್ಯಯನ ಪೀಠವನ್ನೇ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ನಾರಾಯಣ ಗುರುಗಳ ಅಧ್ಯಯನ ಪೀಠವನ್ನೇ ಮಾಡಬೇಕು ಅಂತ ಇದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ನೇಮಕಾತಿಯಲ್ಲಿ ಭಾರಿ ಪ್ರಮಾಣದ ಭ್ರಷ್ಟಾಚಾರ ನಡೆದದ್ದು ಕೂಡಲೇ ತನಿಖೆ ನಡೆಸಬೇಕು ಎಂದು MB ಸಜ್ಜನ್ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇತ್ತೀಚೆಗೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಲ್ಲಿ ಶಿಲ್ಪಾ ಎಂಬ FD ಅಂಗನವಾಡಿ ಸಹಾಯಕಿ ನೇಮಕಾತಿಯಲ್ಲಿ 1 ಲಕ್ಷ ರೂಪಾಯಿ ಲಂಚ ಪ್ರಕರಣದಲ್ಲಿ ಲೋಕಾಯುಕ್ತರು ದಾಳಿ ಮಾಡಿ ಅವರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದು ಸೆರೆವಾಸ ಮಾಡಿದ್ದನ್ನ ನಾವು ಸ್ವಾಗತಿಸುತ್ತೇವೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ನೇಮಕಾತಿಯಲ್ಲಿ ನಡೆದ ಭ್ರಷ್ಟಾಚಾರವು ಕೇವಲ ಒಬ್ಬ FDನಿಂದ ಆದುದಲ್ಲ. ಇಲಾಖೆಯ CDPOಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ. ಹೀಗಾಗಿ ಸದರಿ 2024ರ ಈ ನೇಮಕಾತಿಗಳು ಅಕ್ರಮವಾಗಿವೆ. ಇದರಲ್ಲಿ ಸಿಲುಕಿ ಹಾಕಿಕೊಂಡ ದಲ್ಲಾಳಿಯನ್ನು ಬಂಧಿಸಲು ಹೋದಾಗ ನನ್ನನ್ನು ಬಂಧಿಸಬೇಡಿ, ನನ್ನ ಹಿಂದೆ ದೊಡ್ಡ ಅಧಿಕಾರಿಗಳು, ರಾಜಕೀಯ ಮುಖಂಡರು ಇದ್ದಾರೆ ಎಂದು ಲೋಕಾಯುಕ್ತ ಪೊಲೀಸರಿಗೆ ಹೇಳಿದ್ದಾನೆ. ಈ ಹಿನ್ನೆಲೆಯಲ್ಲಿ ಇಡೀ ಪ್ರಕರಣದಲ್ಲಿ ಜಿಲ್ಲೆಯ ದೊಡ್ಡದ ರಾಜ್ಯ ಮಟ್ಟದ ಮುಖಂಡರು ಮತ್ತು ಇತರೆ ಮುಖಂಡರು ಹಾಗೂ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಆದ್ದರಿಂದ ಈ ಎಲ್ಲಾ ನೇಮಕಾತಿಗಳನ್ನು ಕೂಡಲೇ ಹಿಂಪಡೆದು ಉನ್ನತವಾದ ತನಿಖೆ ನಡೆಸಿ ನಿಜವಾದ ಶಾಮೀಲಾಗಿರುವ ಎಲ್ಲಾ ಭ್ರಷ್ಟರನ್ನು ಬಂಧಿಸಿ ಕಾನೂನು ಪ್ರಕಾರ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು.
ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಇತ್ತೀಚೆಗೆ ಸುಮಾರು 300 ನೇಮಕಾತಿಗಳಾಗಿದ್ದಾವೆ ಕಾರ್ಯಕರ್ತರು ಮತ್ತು ಸಹಾಯಕ್ಕೆ. ನಮ್ಗೆ ಗೊತ್ತಿದ್ದಾಗೆ ಒಂದು 3 ದಿವಸ ಹಿಂದೆ ಲೋಕಾಯುಕ್ತರು ರೆಡ್ ಹ್ಯಾಂಡ್ ಆಗಿ ಈ ನೇಮಕಾತಿ ಪತ್ರ ಕೊಡುವಾಗ ಹಿಡಿದಿದ್ದಾರೆ. ಒಬ್ಬರನ್ನ ಮತ್ತು ಒಬ್ಬ ದಲಾಲಿ ಕೂಡ ಅರೆಸ್ಟ್ ಮಾಡಿದ್ದಾರೆ, ಕೇಸ್ ಮಾಡಿದ್ದಾರೆ. ಸೊ ಇವತ್ತು ಈ ನೇಮಕಾತಿಗಳಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಪ್ರತಿ ಅಂಗನವಾಡಿ ಕಾರ್ಯಕರ್ತೆಗೆ ಅಪಾಯಿಂಟ್ಮೆಂಟ್ಗೆ 2 ಲಕ್ಷ ರೂಪಾಯಿ, ಸಹಾಯಕಿಗೆ 1 ಲಕ್ಷ ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ರೇಟ್. ಇಡೀ ಜಿಲ್ಲೆಯಲ್ಲಿ ನಡೆದಿದೆ. ಮೊನ್ನೇನು ಅರೆಸ್ಟ್ ಆಗಿದ್ದಾರೆ ಲೋಕಾಯುಕ್ತ. ಇದು ಓನ್ಲಿ ಟಿಪ್ ಆಫ್ ದಿ ಐಸ್ಬರ್ಗ್, ಹಿಮಾಲಯದ ಒಂದು ತುಕಡೆ ಅಷ್ಟೇ. ಬಟ್ ಇಡೀ ಜಿಲ್ಲೆಯಲ್ಲಿ ಭಾಳ ವ್ಯವಸ್ಥಿತ ರೀತಿಯಲ್ಲಿ ಇದು ಭ್ರಷ್ಟಾಚಾರ ಆಗಿದೆ. ಕಂಪಲ್ಸರಿಯಾಗಿ 2 ಲಕ್ಷ ಮತ್ತು 1 ಲಕ್ಷ ತಗೊಂಡಿದ್ದಾರೆ. ಇದ್ರ ಬಗ್ಗೆ ಇವತ್ತು ಈ ಜಿಲ್ಲೆಯಲ್ಲಿ ಆಗಲಿ ಕರ್ನಾಟಕದಲ್ಲಿ ಆಗಲಿ ಈ ಪೌಷ್ಟಿಕಾಂಶದ ಕೊರತೆ ಎಲ್ಲಿಂದ ಸ್ಟಾರ್ಟ್ ಆತಂದರೆ ಈ ನೇಮಕಾತಿಯಿಂದ ಸ್ಟಾರ್ಟ್ ಆಗ್ತದೆ. ಯಾರು 2 ಲಕ್ಷ 1 ಲಕ್ಷ ಕೊಟ್ಟು ಒಳಗೆ ಹೋಗ್ತಾರೆ ಅವ್ರು ಸುಮ್ಮನೆ ಇರೋದಿಲ್ಲ. ಅಲ್ಲಿಂದೇ ಸ್ಟಾರ್ಟ್ ಆಗ್ತದೆ ಈ ಪೌಷ್ಟಿಕಾಂಶ ಕಳ ಮಾಡೋದು. ಇದು ಭಾರಿ ದೊಡ್ಡ. ಅವರು ಒಬ್ಬ ದಲಾಲಿಗೇನು ಹಿಡಿದಿದ್ದಾರೆ, ಅವನು ರಿಜಿಸ್ಟರ್ ಮಾಡಿದ್ದಾನೆ ಲೋಕಾಯುಕ್ತ ಪೊಲೀಸರಿಗೆ. ನೋಡಿರಿ, ನನಗೆ ಹಿಡಿದ್ರಿ ಅಂದರೆ ನನಗೆ ಅರೆಸ್ಟ್ ಮಾಡಿದ್ರೆ ನಿಮಗೆ ಭಾಳ ತೊಂದರೆ ಆಗ್ತದೆ. ನಾನೇನು ದೊಡ್ಡ ರಾಜಕೀಯ ವ್ಯಕ್ತಿಗಳಿದ್ದಾರೆ, ದೊಡ್ಡ ಮುಖಂಡರಿದ್ದಾರೆ ಅಂತ ಅವ್ರು ಹೆದರಿಸಿದ್ದಾನೆ. ಅದು ಪೇಪರ್ನಲ್ಲಿ ಬಂದಿದ್ದು ತಾವು ನೋಡಿರ್ಬೋದು. ಸೊ ಇದರಲ್ಲಿ ಎಂತೆಂಥವ್ರು ಇದ್ದಾರೆ ಅಂಥೇಳಿ ತಿಳ್ಕೊಳ್ಬೇಕಾಗೋದು ನಮ್ಮ ಹಕ್ಕಿದೆ. ಈ ಜಿಲ್ಲೆಯ ನಾಗರಿಕರದು ಮತ್ತು ಈ ಕಲ್ಯಾಣ ಕರ್ನಾಟಕದ ನಾಗರಿಕರದು ಹಕ್ಕಿದೆ. ವಿ ವಾಂಟ್ ಟು ನೋ ಯಾರು ಹಿಂದೆ ಲೀಡರ್ಗಳಿದ್ದಾರೆ ಇದೆಲ್ಲ ಭ್ರಷ್ಟಾಚಾರ ಮಾಡಿಸೋದಕ್ಕೆ ಅನ್ನೋದು. ಇದು ಲೋಕಾಯುಕ್ತರು ಭಾಳ ಒಂದು ಬರೀ ಅವ್ರಿಗೆ ಹಿಡಿದು ಅವ್ರದ್ದು ವಿಚಾರಣೆ ಅಲ್ಲ, ಈ ಒಳಗೆ ಯಾರಿದ್ದಾರೆ ಅವರನ್ನು ಹೊರಗೆ ತೆಗಿಬೇಕು ಲೋಕಾಯುಕ್ತ ನಿಜವಾಗಲೂ ಮಾಡಬೇಕಾಗಿದ್ದರೆ. ಸೊ ಈ ದೃಷ್ಟಿಯಲ್ಲಿ ನಾವು ನಿನ್ನೆ ಜಿಲ್ಲಾಧಿಕಾರಿ ಕೂಡ ಭೇಟಿಯಾಗಿದ್ವಿ, ಪರ್ಸ್ನಲ್ಲಾಗಿ ಭೇಟಿಯಾಗಿ ಅವರಿಗೆ ಈ ಮೆಮೊರಾಂಡಮ್ ಸಬ್ಮಿಟ್ ಮಾಡಿದ್ದೀವಿ. ಅವರು ಜಿಲ್ಲಾಧಿಕಾರಿಗಳು ಆ್ಯಕ್ಚುಲಿ ಅಪಾಯಿಂಟಿಂಗ್ ಅಥಾರಿಟಿ, ಅವ್ರದ್ದೇ ಸಿಗ್ನೇಚರ್ ಇರ್ತದೆ ನೇಮಕಾತಿದೇನು ಆರ್ಡ್ರ್ ಏನು ಕೊಡ್ತಾರೆ ಅವ್ರದ್ದೇ ಸಿಗ್ನೇಚರ್ ಇರ್ತದೆ. ಅದಕ್ಕೆ ನಾವು ಹೇಳ್ದೆವು, ನೋಡಿರಿ ನೀವೇನೇ ಅದರದ್ದು ಇದು ನೇತೃತ್ವ ಇದೆ, ನಿಮ್ಮದೇ ಸಿಗ್ನೇಚರ್ ಇರ್ತದೆ, ನೀವು ಅದನ್ನು ಯಾಕೆ ಕಂಟ್ರೋಲ್ ಮಾಡಲಿಲ್ಲ? ಪ್ರತಿಯೊಂದು CDP ಆಫೀಸ್ ಎದುರಿಗೆ ನೋಟ್ಗಳು ಹಾರಿದ್ದಾವೆ. ಜಸ್ಟ್ ಎಷ್ಟು ಎಂಥ ಓಪನ್ ಆಗಿ ನಡೀತಾ ಇದೆ ಭ್ರಷ್ಟಾಚಾರ ಅಂದರೆ, ನೋಟ್ಗಳು ಹಿಂಗೆ 1000 2000 ಒಬ್ಬೊಬ್ರು ಅವನು ಬರ್ತಾನೆ, ಅವನು ತಗೋತಾನೆ, ಕ್ಯಾಂಡಿಡೇಟ್ ಬರಲಿ ಏನು. ಈ ಕಡೆ ಓಪನ್ ಆಗಿ ಕರೆನ್ಸೀಸ್ ಆರ್ ಫ್ಲೈಯಿಂಗ್ ಇನ್ ಫ್ರಂಟ್ ಆಫ್ ದಿ CDP ಆಫೀಸ್. ಇಷ್ಟು ಮಟ್ಟಿಗೆ ಅಲ್ಲಿ ಭ್ರಷ್ಟಾಚಾರ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿದೆ. ಇದ್ರ ಕುರಿತು ಮಾನ್ಯ ಜಿಲ್ಲಾಧಿಕಾರಿಗಳು ಅವರು ಇಲ್ಲರಿ ಇದು ನನ್ನ ಇಲಾಖೆಯಲ್ಲಿ ಬರೋದಿಲ್ಲ, ಇದು ವುಮನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟಿಗೆ ಬರ್ತದೆ ಅಂತ ಅಂತಾರೆ ಅವ್ರು. ಬಟ್ ಶಿ ಈಸ್ ಹೆಡ್ ಆಫ್ ದಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, ಶಿ ಈಸ್ ಎ ಗೌರ್ಮೆಂಟ್. ನಮ್ಮ ಇದಕ್ಕೆ ಅವರಿಗೆ ಅವರು ಬರೆದಿದ್ದಾರೆ, ರಿಪೋರ್ಟ್ ಕೊಡ್ರಿ ಅಂತೇಳಿ ಬರೆದಿದ್ದಾರೆ. ಅವ್ರು ಎಷ್ಟು ಮಟ್ಟಿಗೆ ಅದು. ಬಟ್ ಇದರಲ್ಲಿ ಮುಖ್ಯವಾಗಿ ಯಾರ ಕೆಲಸ ಇದೆ ಈ ಭ್ರಷ್ಟಾಚಾರ ತಡೀಲಿಕ್ಕೆ ಅಥವಾ ಇದಕ್ಕೆ ಅಂದರೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಪ್ರಿಯಾಂಕ್ ಅವರು ಏನು ನಡೀತಾ ಇದೆ ನಿಮ್ಮ ಜಿಲ್ಲೆಯಲ್ಲಿ, ಎಷ್ಟು ಮಟ್ಟಿಗೆ ಇಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಜನ ಎಲ್ಲಿ ಹೋಗ್ಬೇಕು? ನೀವೇನೇ ಈ ಥರ ಮಾಡಿದ್ರೆ. ಈಗ ಇನ್ನೊಂದು ಭಾಳ ಮುಖ್ಯ ಪ್ರಶ್ನೆ ಅಂದರೆ ನಮ್ಮ ಮಾನ್ಯ ವಿರೋಧ ಪಕ್ಷದವರು ಧ್ವನಿ ಎತ್ತಾ ಇಲ್ಲ. ಯಾರು ರೂಲಿಂಗ್ ಪಾರ್ಟಿದವ್ರು ಯಾರು ಧ್ವನಿ ಎತ್ತಾ ಇಲ್ಲ, ವಿರೋಧ ಪಕ್ಷದವರು. ಜನ ಎಲ್ಲಿ ಹೋಗ್ಬೇಕು? ನೀವಿಬ್ಬರು ಒಂದಾಗಿಬಿಟ್ರೆ ನಾವು ಎಲ್ಲಿ ಸಾಯ್ಬೇಕು ಹೋಗಿ ಜನ? ಫೆಬ್ರವರಿ 3ರಂದು ಸ್ವಯಂ ಉದ್ಯೋಗ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ವಿಕಾಸ್ ಅಕಾಡೆಮಿಯ ಉದ್ಯಮಶೀಲತೆ ವಿಭಾಗದ ರಾಹುಲ್ ಮಾಗಾಂವ್ಕರ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಫೆಬ್ರವರಿ 3ರಂದು ಉದ್ಯೋಗ ಸಮಾವೇಶದ ಉದ್ಘಾಟನೆ ಸಮಾರಂಭದಲ್ಲಿ ಪೂಜ್ಯ ಶ್ರೀ ವಿದ್ಯಾರಣ್ಯ ಭಾರತಿ ಮಹಾಸ್ವಾಮಿಗಳು, ಹಂಪಿಯ ಪೀಠಾಧಿಪತಿಗಳು, ಪೂಜ್ಯ ಶ್ರೀ ಪಂಡಿತ್ ವೆಂಕಟನಾಚಾರ್ಯ ಉತ್ತರಾದಿಮಠ ಇವರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಭಾರತದ ಮಹಿಳಾ ಉದ್ಯಮಿಗಳ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ರಮಾದೇವಿಯವರು ಈ ಒಂದು ಸಮಾವೇಶ ಉದ್ಘಾಟನೆ ಮಾಡಲಿದ್ದಾರೆ. ಇನ್ನು ಕೇಂದ್ರದ ಸಚಿವರಾದ ವಿ ಸೋಮಣ್ಣ, ಸಚಿವ ಶರಣಬಸಪ್ಪ ದರ್ಶನಪುರ್ ಸೇರಿದಂತೆ ಅನೇಕ ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಎಂದರು. ಸ್ವಯಂ ಉದ್ಯೋಗ ಸಮಾವೇಶ ಇದೇನು ಮಾಡ್ತಾ ಇದ್ದೀವಿ ನಾವು. ಇದ್ರ ಮೇನ್ ರೀಸನ್ ಏನು ಅಂತಂದರೆ, ನಾವು ಯಾವಾಗಲೂ ಬೀಯಿಂಗ್ ಇನ್ ಟು ಕಾರ್ಪೊರೇಟ್ ಟ್ರೈನಿಂಗ್ ನಾವೇನು ಹೇಳ್ತಿರ್ತೀವಿ ಅಂತಂದರೆ ಎಲ್ರಿಗೂ
ನೌಕರಿ ಮಾಡಬೇಕು, ಏನು ನೌಕರಿ ಅಂತಿರ್ತಾರೆ, ನೌಕರಿ ಮಾಡಬೇಕು, ಆದರೆ ನೌಕರ್ ಮೆಂಟಾಲಿಟಿ ಇಡೋದು ಒಂದು ಸ್ವಲ್ಪ ತಪ್ಪನ ಅಂತೇಳಿ ನಮಗೆ ಅನ್ನಿಸ್ತದೆ. ಅದಕ್ಕೆ ಭಾರತೀಯ ಸಂಸ್ಕೃತಿ ಉತ್ಸವ ಇದೇನು 7th ಎಡಿಷನ್ ಆಗ್ತಾಯಿದೆ. ಇದರಲ್ಲಿ ಮೇನ್ ಏನು ಅಂದರೆ ಯೂತ್ಸು ಜಾಬ್ ಜೊತೆಗೆ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟು, ಒಂದು ಸೆಲ್ಫ್ ಉದ್ಯೋಗನೂ ಇರಬೇಕು. ಯಾಕಂತಂದರೆ ಬೀಯಿಂಗ್ ಇಂಟು ಇಂಟರ್ನ್ಯಾಷನಲ್ ಟ್ರೇಡ್ ನಾವೇನು ನೋಡ್ತಾ ಇರ್ತೀವಿ, ಬೇರೆ ಬೇರೆ ಕಂಟ್ರಿನಲ್ಲೆಲ್ಲ ಜನರು ಏನು ಮಾಡ್ತಾರೆ ಅಂತಂದರೆ ದೇ ಡೂ ಜಾಬ್ಸ್, ಅವ್ರು ಜಾಬ್ ಮಾಡ್ತಾ ಇರ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ಅವರು ಒಂದು ಅದಕ್ಕೇನಂತೀವಿ ನಾವು ಸೆಲ್ಫ್ ಎಂಪ್ಲಾಯ್ಮೆಂಟು ಒಂದು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಏನಂತೀವಿ, ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನಾವು ಕೋವಿಡಲ್ಲಿ ಅದೆಲ್ಲ ನೋಡಿದ್ದೀವಿ, ಎಷ್ಟೋ ಜನ ಜಾಬ್ ಕಳ್ಕೊಂಡ್ರು, ಜಾಬ್ನಲ್ಲಿ ಏರುಪೇರೂ ಆಯಿತು, ಮತ್ತು ಒಳ್ಳೆ ಕಂಪ್ನಿಗಳಲ್ಲೂ ಜಾಬ್ ಕಟಿಂಗ್ಸ್ ಆಯಿತು, ಮತ್ತು ಏನಪ್ಪ ಅಂತಂದರೆ ಸ್ಯಾಲ್ರಿ ಕಟಿಂಗ್ಸ್ ಆಯಿತು. ಸೊ ಮನುಷ್ಯನ ಐದರ್ ಇಟ್ ಈಸ್ ಡ್ರೀಮ್, ಐದರ್ ಇಟ್ ಈಸ್ ಎನಿಥಿಂಗ್, ಅದಕ್ಕೊಂದು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮು. ಆ್ಯಂಡ್ ಇನ್ನೊಂದು ಸೆಲ್ಫ್ ಡ್ರೀಮ್ ಏನಿರುತ್ತೆ ಎಲ್ಲ ಜನರಿಗೆ, ನಾವು ನೋಡಿದ್ದೀವೆಲ್ಲ ಭಾಳಷ್ಟು ಜನರು ದೇ ಕಾಂಪ್ರಮೈಸ್ ಆನ್ ದೇರ್ ಡ್ರೀಮ್ಸ್, ರೈಟ್? ಏನೋ ಫ್ಯಾಮಿಲಿ ಇಶ್ಯೂಸು ಅಥವಾ ಏನಾದರೂ ಇದರಲ್ಲಿದ್ದರೆ ದೇ ಸ್ಯಾಕ್ರಿಫೈಸ್ ದೇರ್ ಡ್ರೀಮ್ಸ್. ಸೊ ಕಂಪ್ಲೀಟ್ಲಿ ಸ್ಯಾಕ್ರಿಫೈಸ್ ಮಾಡೋಕ್ಕಿಂತ ಇದರಲ್ಲಿ ಸೊ ದೇ ಕ್ಯಾನ್ ಪರ್ಸೂ ದ ಡ್ರೀಮ್ಸ್. ಸೊ ಅದಕ್ಕೆ ಯಾವ ರೀತಿ ನಾವು ಮೇನ್ಲಿ ಯೂತ್ಸ್ ಅಂತೆಲ್ಲ ಮೇನ್ಲಿ ಎನಿ ಪರ್ಸನ್ ಇನ್ ದ ವರ್ಲ್ಡ್, ಮೇನ್ಲಿ ಯೂತ್ಸು ದೇ ಕ್ಯಾನ್ ಡೂ ದ ಜಾಬ್, ಬಟ್ ಅಟ್ ದ ಸೇಮ್ ಟೈಮ್ ದೇ ಕ್ಯಾನ್ ಹ್ಯಾವ್ ದರ್ ಓನ್ ಸೆಲ್ಫ್ ಎಂಪ್ಲಾಯ್ಮೆಂಟ್. ಅದಕ್ಕೆ ಯಾವ ರೀತಿ ನಾವು ಮುಂದೆ ಹೋಗಬೇಕು, ಯಾವ ರೀತಿ ಸ್ಟ್ರಗಲ್ಸನ್ನು ನಾವು ಮಾಡಬೇಕು, ಅದಕ್ಕೆ ಭಾಳಷ್ಟು ಒಳ್ಳೊಳ್ಳೆ ಸ್ಪೀಕರ್ಸ್ ಬರ್ತಾಯಿದ್ದಾರೆ ಇದರಲ್ಲಿ. ಸೊ ಕಂಪ್ಲೀಟ್ ಫ್ರಮ್ 29th to 6th ದೇರ್ ವಿಲ್ ಬಿ ಲಾಟ್ ಆಫ್ ಸೆಷನ್ಸ್, ಮೇನ್ಲಿ ಆನ್ 3rd ಇದಕ್ಕೆ ನಾವು ಬಂದಿದ್ದೀವಿ ಇವತ್ತು. ಸೊ 3rd ಇಟ್ಸ್ ಅ ಮೇನ್ ಥಿಂಗ್. ಸೊ ಆಲ್ ದ ಡಿಗ್ನಿಟರೀಸ್ ಆರ್ ಕಮಿಂಗ್. ಸೊ ದಿಸ್ the most important thing because ನಾನು ಹೇಳಿದೆ ನಿಮಗೆ, this is the most important thing even for our economy, even for the employments and everything. So we encourage each and every youths and everyone who is interested into getting into self employment. So ಇದೊಂದು ಒಳ್ಳೆ ಪ್ರೋಗ್ರಾಮ್ ಇರುತ್ತೆ. ಇದರಲ್ಲಿ ಆದಷ್ಟು ಮಟ್ಟಿಗೆ ಎಷ್ಟು ಜನರು ಸಪೋರ್ಟ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡ್ಕೋಬೇಕಂತ ಕೇಳ್ಕೊತಾ ಇದ್ದೀವಿ. ಜನವರಿ 7ರಂದು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಕಂಚಿನ ಅಶ್ವರೂಢ ಪುತ್ಥಳಿಯ ಲೋಕಾರ್ಪಣೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ನ ಮುಖಂಡ ಸಹದೇವ್ ಭೋಸ್ಲೆ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಮಲಾಪುರದ ಬೆಳಕೋಟದ ಪುನರ್ವಸತಿ ಕೇಂದ್ರದಲ್ಲಿ ಜನವರಿ 7ರಂದು ಮಧ್ಯಾಹ್ನ 1:15 ಜೈ ಭಾರತ್ ಮಾತಾ ಸೇವಾ ಸಮಿತಿಯ ನವದೆಹಲಿಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ ಮಹಾರಾಜ್ ನಿರಗುಡಿ ಇವರ ಮಾರ್ಗದರ್ಶನದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಕಂಚಿನ ಅಶ್ವರೂಢ ಮೂರ್ತಿ ಲೋಕಾರ್ಪಣೆ ಸಮಾರಂಭ ಜರುಗಲಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಗಣ್ಯಮಾನ್ಯರು ಆಗಮಿಸಲಿದ್ದಾರೆ ಎಂದರು. 7/1/2025 ಶ್ರೀ ಕಮಲಾಪುರ ತಾಲೂಕದಲ್ಲಿ ಶ್ರೀ ಬಸವೇಶ್ವರ ಮೂರ್ತಿ ವರ್ತದಲ್ಲಿ ದಿಂದ ಶ್ರೀ ಹರಿ ವಿಠ್ಠಲ ರುಕ್ಮಿಣಿ ದೇವಸ್ಥಾನವರೆಗೆ ನಾವು ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಪೂಜ್ಯ ಗುರುಗಳಾದ ಹವಾ ಮಲ್ಲಿನಾಥ್ ಮಹಾರಾಜರ ನಿರುಗುಡಿ ಇವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದೆ. ಆದ ಕಾರಣ ನಾವು ನಮ್ಮ ಸಮಾಜ ವತಿಯಿಂದಲ್ಲ, ಸರ್ವಧರ್ಮ ಸಮುದಾಯದಿಂದ ಈ ಕಾರ್ಯಕ್ರಮ ನಡೆಸಲಾಗುತ್ತಿದೆ. ಯಾವುದೇ ಜಾತಿ ಮತ ಭೇದವಿಲ್ಲದೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ನಾವು ಆಶಿಸುತ್ತೇವೆ. ನಾವು ಮೆರವಣಿಗೆ ಅಲ್ಲಿಂದ 9 ಗಂಟೆಗೆ ಚಾಲೂ ಆಗುತ್ತದೆ. ಮುತ್ತೆಯವರು ಮೆರವಣಿಗೆ ಸಾಥ ಬರ್ತಿದ್ದಾರೆ. ನಾವು 1:15 ಈ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಇದರ ಮೇನ್ ಘನ ಉಪಸ್ಥಿತರಾದಂಥ ಶ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬರು ಬರ್ತಿದ್ದಾರೆ. ಉದ್ಘಾಟನೆಕರರು ಬಸವರಾಜ್ ಮತ್ತಿಮೂಡರು ಇದ್ದಾರೆ. ಮತ್ತು ಇದರದ ಪೂಜ್ಯಗಳಾದ ಶ್ರೀ ನಮ್ಮ ಗುರುಗಳಾದ ಮಂಜುನಾಥ್ ಸ್ವಾಮಿಯವರು ಹಾಗೂ ಬಾಲ್ಕಿಯ ಪಟ್ಟದೇವರು ಹಾಗೂ ಹರಕೂಡ ಶಿವಾಚಾರ್ಯರು ಮತ್ತು ಬಬ್ಲಾದ್ ಮುತ್ತೆಯವರು ಹಾಗೂ ನಮ್ಮ ಸೆರಡಗಿಯ ಅಪ್ಪವರು ಮತ್ತು ಸ್ವಂತ ಮುತ್ತೆಯವರು ಹೊಂಟಿದ್ದಾರೆ. ಮತ್ತು ಚಿಣಮಿಗೇರಿ ಮತ್ತು ನಮ್ಮ ನಾಯಕ ಸಮುದಾಯದವರಾದಂಥ ಬಾಬು ಸಿಂಗ್ ಶಕ್ತಿಪೀಠ ಅವರು ಬರುತ್ತಿದ್ದಾರೆ. ಮತ್ತು ದಲಿತ್ ಗುರುಗಳಾದಂಥ ನಮ್ಮ ಸಿದ್ಧಾರ್ಥ ಮಹಾರಾಜರು ಅವರು ಹೊಂಟಿದ್ದಾರೆ. ಕುರುಬ ಸಮಾಜದ ನಮ್ಮ ಮಾಳಿಂಗರಾಯ ಹುಲಿಜಂತಿ ಅವರು ಬರುತ್ತಿದ್ದಾರೆ. ರಾಜೇಶ್ವರ
ಮಠದವರು ಇದ್ದಾರೆ ಮತ್ತು ಬಸವಲಿಂಗೇಶ್ವರ ನಮ್ಮ ಹುಲ್ಸೂರು ಗುರುಗಳು ಇದ್ದಾರೆ. ಎಲ್ಲರೂ ಆಗಮಿಸ್ತಿದ್ದಾರೆ. ಎಲ್ಲ ಸಮುದಾಯದಿಂದ ಇದು ಶಿವಾಜಿಯ ಸ್ವರಾಜ್ಯ ಸ್ಥಾಪಕ, ಯಾವುದೇ ಜಾತಿ ಇಲ್ಲ, ಯಾವುದೇ ಮತ ಇಲ್ಲ, ಯಾವುದೇ ಭೇದ ಇಲ್ಲ. ಆದ ಕಾರಣ ಇವತ್ತು ಬೃಹತ್ತವಾದ ಕಂಚಿನ ಮೂರ್ತಿ ಕಮಲಾಪುರ ಗ್ರಾಮದಲ್ಲಿ ಆಗುತ್ತದೆ ಅಂತ ನನಗೆ ಸಂತೋಷ ಆಗುತ್ತಿದೆ ಮತ್ತು ನಮ್ಮ ಸಮಾಜದವರು ಭಾಳಷ್ಟು ಸಹಕರಿಸಿದ್ದಾರೆ. ಆದ ಕಾರಣ ಈ ಬೃಹತ್ತವಾದ ಮೂರ್ತಿ ಆಗಿದೆ. 15.5 ಫೀಟು ಮೂರ್ತಿ ಕಂಚಿಂದು, 3 ಟನ್ 25 ಕಿಲೋ ಅದರ ವೇಟು ಇರುತ್ತದೆ. ಇದು ಪುನಾದಲ್ಲಿ ಅನಾವರಣ ಮಾಡಿ ನಾವು ತಂದು ಕೂಡಿಸಿದ್ದೆವು. ಕರಾಟೆ ಕಲೆ ಎಂಬುದು ಒಂದು ಅದ್ಭುತ ಶಕ್ತಿಯಾಗಿದೆ. ಆರೋಗ್ಯದ ಸಮತೋಲನ ಮತ್ತು ದೇಹ ಸದೃಢಕ್ಕೆ ಕರಾಟೆ ಕಲೆ ಸಹಕಾರಿಯಾಗಿದೆ ಎಂದು ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ಹೇಳಿದರು. ಕಲಬುರಗಿ ನಗರದ ಚಂದ್ರಕಾಂತ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಸೆಲ್ಫ್ ಡಿಫೈನ್ ಸ್ಕೂಲ್ ಆಫ್ ಇಂಡಿಯನ್ ಕರಾಟೆ ಹಾಗೂ ಅಜಯ್ ಕುಮಾರ್ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ವತಿಯಿಂದ ಆಸ್ಕಾ ಚಾಂಪಿಯನ್ಶಿಪ್ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಯುವ ಪೀಳಿಗೆ ಹಲವಾರು ರೀತಿಯ ದುಶ್ಚಟಗಳಿಗೆ ದಾಸರಾಗುತ್ತಿದ್ದಾರೆ. ಪೋಷಕರು ತಮ್ಮ ಮಕ್ಕಳನ್ನು ಶಾಲಾ ಹಂತದಲ್ಲಿಯೇ ಆರೋಗ್ಯದ ಜಾಗೃತಿಯ ಜೊತೆಗೆ ಕರಾಟೆಯಂತಹ ಕ್ರೀಡಾ ಮನೋಭಾವವನ್ನು ಬೆಳೆಸಿದರೆ ಸಮಾಜದಲ್ಲಿ ಉತ್ತಮ ಪ್ರಜೆ ಆಗಲು ಸಾಕ್ಷಿಯಾಗುತ್ತದೆ ಎಂದರು. ಯಾರೇ ಕಾರ್ಯಕರ್ತರಾಗಿರ್ತೀರಿ, ಇವತ್ತು ಸರ್ಗಳು ಮತ್ತು ಇವತ್ತು ಆರ್ಗನೈಸರ್ಗಳು ಇಂಥ ಒಂದು ಇವೆಂಟ್ಗಳು ನಮ್ಮ ಭಾಗದಲ್ಲಿ ಆಗೋದು ಬಹಳ ಕಡಿಮೆ. ಅದಕ್ಕೆ ನಾವು ಕೂಡ ಎಲ್ಲರೂ ಇವತ್ತು ರಾಜಕಾರಣಿಗರಾಗಿರ್ಬೋದು ಅಥವಾ ವ್ಯಾಪಾರಸ್ಥರಾಗಿರ್ಬೋದು ಇಂಥ ಒಂದು ಸ್ಪೋರ್ಟ್ಸ್ ಇವೆಂಟ್ಗಳಿಗೆ ನಾವು ಯಾವತ್ತೂ ಕೂಡ ನಾವು ಭಾಗಿಯಾಗಬೇಕು. ಮತ್ತು ಅವರು ಯಾವುದೇ ಒಂದು ಸ್ಪಾನ್ಸರ್ಶಿಪ್ ಹೇಳಿದ್ರು ಕೂಡ ನಾವೆಲ್ಲರೂ ಕೈಲಾದಂಥ ಸಹಾಯ ಖಂಡಿತವಾಗಿ ಮಾಡಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮ ನಿಮಿತ್ತವಾಗಿ ಇವತ್ತೆಲ್ಲ ಭಾಳ ಕರಾಟ ಅಂದಮೇಲೆ ಮೊದಲೆಲ್ಲ ಭಾಳಷ್ಟು ಜನ ಗೊತ್ತಿದೆ, ಇತ್ತೀಚೆಗೆ ಭಾಳ ಕಡಿಮೆ ಆಗ್ತಾ ಇದೆ. ಅದನ್ನು ಕೂಡ ಯಾಕಂದರೆ ಮೊಬೈಲ್ ಬಂದಮೇಲೆ ಎಲ್ಲರೂ ಮೊಬೈಲಲ್ಲೇ ಗೇಮ್ಸ್ಗಳು ಹುಡುಗರುಗಳಿಗೆ ನಾವು ತಂದೆ ತಾಯಿಗಳು ಕೊಡೋದೊಂದು ಪ್ರಯತ್ನ ಮಾಡಿ ಇವತ್ತು ನಮ್ಮ ಮಕ್ಕಳಿಗೆ ಸ್ಪೋರ್ಟ್ಸಲ್ಲಿ ಹಿಂದೆ ಯಾವ ಥರ ಎಲ್ಲರೂ ಸ್ಪೋರ್ಟ್ಸ್ ಅಂದರೆ ಭಾಳ ಖುಷಿಯಿಂದ ಆಟ ಆಡೋಕೆ ಹೋಗ್ತಾಯಿದ್ರು. ವಿಶೇಷವಾಗಿ ಸಂಡೇ ಸ್ಯಾಟರ್ಡೇ ಈ ಥರ ಏನೇ ಬಂದರೂ ಸುಟ್ಟಿದ್ದಂಥ ಸಮಯದಲ್ಲಿ ನಾವೆಲ್ಲರೂ ಗ್ರೌಂಡ್ ಕಡೆನೇ ಮುಖ ಮಾಡಿ ನಿಲ್ತಾ ಇದ್ವಿ ಹಿಂದಿನ ಒಂದು ಕಾಲದಲ್ಲಿ. ಈಗ ಅದು ಸ್ವಲ್ಪ ಕಡಿಮೆಯಾಗಿದೆ. ಅದಕ್ಕೆಲ್ಲ ತಾಯಿ ತಂದೆಗಳು ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ಅಟ್ಲೀಸ್ಟ್ ಈ ಥರ ಏನು ತಮ್ಮ ಮಕ್ಕಳಿಗೆ ನಾವು ಪ್ರೋತ್ಸಾಹ ಕೊಟ್ಟು ಕರಾಟೆ ಆಗಿರ್ಬೋದು, ಇನ್ನಿತರ ಅನೇಕ ಸ್ಪೋರ್ಟ್ಸ್ಗಳಲ್ಲಿ ಭಾಗಿ ಮಾಡಿಕೊಡ್ಬೇಕೆಂಬ ಮಾತನ್ನು ಕೂಡ ಇವತ್ತು ತಾಯಿ ತಂದೆಗಳಿಗೆ ನನ್ನ ವತಿಯಿಂದ ನಾನು ಹೇಳೋಕ್ಕೆ ಇಚ್ಛಪಡ್ತಾ ಇದ್ದೀನಿ. ದಯಮಾಡಿ, ಯಾಕಂದರೆ ನಾನು ನೋಡ್ತಾ ಇದ್ದೀನಿ ಮಕ್ಕಳಿಗೆ ಊಟ ಮಾಡಿ. ಇನ್ನು ಇದೇ ವೇಳೆಯಲ್ಲಿ ಪತ್ರಕರ್ತ ಅಕ್ರಮ್ ಪಾಷಾ ಮೊಮಿನ್ ಮಾತನಾಡಿ, ಇಂದಿನ ದಿನಗಳಲ್ಲಿ ಸದೃಢ ಆರೋಗ್ಯಕ್ಕೆ ಕರಾಟೆ ಹಾಗೂ ಯೋಗ ವ್ಯಾಯಾಮ ಬಹಳ ಮುಖ್ಯವಾಗಿದೆ. ಇದರಿಂದ ಮಧುಮೇಹ, ಅಧಿಕ ರಕ್ತದೊತ್ತಡದಂತಹ ರೋಗಗಳಿಂದ ದೂರ ಇರಬಹುದು. ಕರಾಟೆ ಸಣ್ಣ ವಯಸ್ಸಿನ ಬಾಲಕರು ಬಾಲಕಿಯರು ತರಬೇತಿ ಪಡೆಯುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು. ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ಅನೇಕ ವಿವಿಧ ರೀತಿಯ ಒಂದು ರೋಗಗಳು ಬರ್ತಾ ಇದೆ. ಯಾಕಪ್ಪ ಅಂದರೆ ಆಸ್ಪತ್ರೆಗಳಿಗೆ ಹೋಗಿ ಕೇಳಿದರೆ ಡಾಕ್ಟರ್ಸ್ ಅಂತಾರೆ ಮಕ್ಕಳಿಗೆ ನಮ್ಮ ಮೊಬೈಲ್ಸ್ಗಳಿಗೆ ಡಿಪೆಂಡ್ ಆಗಿರ್ತೀವಿ, ಮಕ್ಕಳು ಫಿಸಿಕಲ್ ಆ್ಯಕ್ಟಿವಿಟೀಸ್ ಏನೂ ಇಲ್ಲ ಅಂತ ಹೇಳ್ತಾರೆ. ಯಾಕಂದರೆ ನೋಡಿ, ಒಂದು ಚಿಕ್ಕ ಮಕ್ಕಳಿಗೆ ಫಿಟ್ ಆಗ್ತಾರೆ ಸ್ಪೋರ್ಟ್ಸ್ ಮಾಡಿದ್ರೆ. ನಮಗೆ ಒಂದು ಇಟ್ಟಂಗಿ ಹೊಡೆಯೋದು ನಮಗೆ ಆಗಲ್ಲ, ಬಟ್ ಇಷ್ಟು ಸಣ್ಣ ಒಂದು 8-10 ವರ್ಷದ ಮಕ್ಕಳು ಇಟ್ಟಂಗಿ ಹೊಡಿತಾರೆ, ಎಲ್ಲ ರೀತಿ ಮಾಡಿದ್ರೆ ಫಿಟ್ನೆಸ್ ಅಂತಿದೆ. ಬಟ್ ಎಲ್ಲರೂ ಒಂದು ಕರಾಟೆ ಆಗಿರ್ಬೋದು, ಬೇರೆ ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ ಒಂದು ಅವರು ಫ್ಯೂಚರ್ನಲ್ಲಿ ಒಂದು ಫಿಟ್ನೆಸ್ ಯಾವುದೇ ರೋಗ ಲಕ್ಷಣಗಳು ಬರೋದಿಲ್ಲ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ಸಂಜಯ್ ಬಾಣದ್, ಮಾಸ್ಟರ್ ಶ್ರೀನಿವಾಸ್, ರಾಜ್ಯವರ್ಧನ್ ಜಿ ಚೌಹಾಣ್, ಅಂಬರೀಶ್ ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು, ಪಾಲಕರು ಉಪಸ್ಥಿತರಿದ್ದರು. ಹುಬ್ಬಳ್ಳಿ ತಾಲೂಕಿನ ಕುಸ್ಕಲ್ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವ ದುರ್ಗಾ ಕಾಲೋನಿಯಲ್ಲಿರುವ ಗ್ರೋವಿಂಗ್ ಬರ್ಡ್ ಆಂಗ್ಲ ಮಾಧ್ಯಮ ಶಾಲೆಯ 9ನೇ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಡಾಕ್ಟರ್ ರಮೇಶ್ ಮಹದೇವಪ್ಪನವರು, ಮಹಾಪೌರರಾದ ರಾಮಪ್ಪ ಬಡಿಗೇರ್ ಸೇರಿದಂತೆ ಅನೇಕ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಶಾಲೆಯ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮಕ್ಕಳು ಭಾಗಿಯಾಗಿ ವಿವಿಧ ವೇಷ ತೊಟ್ಟು ತಮ್ಮ ಪ್ರದರ್ಶನವನ್ನು ತೋರಿದರು. ಇನ್ನು ಮಕ್ಕಳಿಗೆ ಡಾಕ್ಟರ್ ರಮೇಶ್ ಮಹದೇವಪ್ಪನವರು ಪ್ರಶಸ್ತಿ ಫಲಕಗಳನ್ನು ನೀಡಿ ಸತ್ಕರಿಸಿದರು. ನಂತರ ಶಾಲೆಯ ಆಡಳಿತ ಮಂಡಳಿಯು ಡಾಕ್ಟರ್ ರಮೇಶ್ ಮಹದೇವಪ್ಪನವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಶಾಲಾ ಆಡಳಿತ ಮಂಡಳಿ ವತಿಯಿಂದ ಡಾಕ್ಟರ್ ರಮೇಶ್ ಮಹದೇವಪ್ಪನವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಯಾಕಂದ್ರೆ ನಾವು 2-3 ಫಂಕ್ಷನ್ ದೊಡ್ಡ ಪ್ರಮಾಣ ಮಾಡಿದಾಗ ಅವರು ನಾವು ಜೊತೆಗೂಡಿ ಈ ಒಂದು ಕಾರ್ಯಕ್ರಮ ನಡೆಸಿದ್ವಿ. ಇವತ್ತು ಅವರು ನಮ್ಮ ಜೊತೆ ಇದ್ದಾರೆ ಅಂದರೆ ಅವ್ರಿಗೂ ಸಹ ವಿಶೇಷವಾಗಿ ಶುಭಾಶಯ ಕೋರ್ತಾ, ಅದೇ ರೀತಿ ಈ ಒಂದು
ಬೆನ್ನೆಲು ಬಂದರೆ ಇಷ್ಟೊಂದು ಅದ್ಧೂರಿಯಾದ ನಮ್ಮ ಸಂದೀಪ್ ಸರ್ ಅವರು ಕೇಳಿದ್ರು ಎಷ್ಟೊಂದು ಚೆನ್ನಾಗಿದೆ ಸ್ಕೂಲ್ ಅಂತೇಳಿ. ಅದ್ರ ಹಿಂದೆ ಬಹಳಷ್ಟು ಕಷ್ಟಪಟ್ಟು, ಯಾಕಂದರೆ ನಮ್ಮ ಮಾರ್ಗದರ್ಶಕರವರು ಮ್ಯಾಗೇರವರು ಏನು ಅಧ್ಯಕ್ಷರಿದಾರಲ್ಲ, ಇವತ್ತು ನಾವು ಈ ಲೆವೆಲ್ಗೆ ಬರಬೇಕಂದ್ರೆ ನಮ್ಮ ಮ್ಯಾಗೇರಣ್ಣರ ಕಾರಣ. ಅವರ ಒಂದು ಅಧ್ಯಕ್ಷ ಈ ಸಂದರ್ಭದಲ್ಲಿ ಗಣ್ಯರಾದ ಸಂದೀಪ್ ಬೂದಿಹಾಳ್, ಜಯತೀರ್ಥ ಕಟ್ಟಿ, ಮಹಾನಗರ ಪಾಲಿಕೆ ಸದಸ್ಯರಾದ ಅರ್ಜುನ್ ಪಾಟೀಲ್, ಶ್ರೀಮತಿ ದ್ರಾಕ್ಷಾಯಣಿ ಹಿರೇಮಠ್ ಸೇರಿದಂತೆ ಶಾಲೆಯ ಚೇರ್ಮನ್ ಹನುಮಂತಪ್ಪ ಮ್ಯಾಗೇರಿ ಸೇರಿದಂತೆ ಮುಖ್ಯ ಶಿಕ್ಷಕರು ಭಾಗಿಯಾಗಿದ್ದರು. ಯಲ್ಲಪ್ಪ ಕುಂದಗೋಳ್, ಆನ್ ಸ್ಪಾಟ್ ನ್ಯೂಸ್, ಹುಬ್ಬಳ್ಳಿ. ಕಲಬುರಗಿ ನಗರದ ಕಲ್ಯಾಣ ಮಂಟಪದಲ್ಲಿ ಕಲಬುರಗಿಯಲ್ಲಿ ಅತಿ ದೊಡ್ಡ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಉತ್ಸವ ಮತ್ತು ಸೇಲ್ ಅನ್ನು ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಉದ್ಘಾಟಿಸಿದರು. ನಗರದ ಕಲ್ಯಾಣ ಮಂಟಪದಲ್ಲಿ ಜನವರಿ 4ರಿಂದ ಜನವರಿ 27ರವರೆಗೆ ಹಮ್ಮಿಕೊಂಡಿದ್ದ ಫರ್ನಿಚರ್ ಹಾಗೂ ಎಲೆಕ್ಟ್ರಾನಿಕ್ ಉತ್ಸವಕ್ಕೆ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ರಿಬನ್ ಕತ್ತರಿಸುವುದರ ಮೂಲಕ ಉದ್ಘಾಟಿಸಿದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಮಾತನಾಡಿದರು. 25 ವರ್ಷಗಳ ಸತತವಾಗಿ ಒಂದು 20,000 ಸ್ಕ್ವೇರ್ ಫೀಟ್ ಶೋರೂಮ್ ಅನ್ನು ಪ್ರಾರಂಭ ಮಾಡಿದ್ದಾರೆ ಬಸವ ಕಲ್ಯಾಣ. ಅದಾದ ನಂತರ ಬಸವ ಕಲ್ಯಾಣದಿಂದ ಬಿದರ್ದಲ್ಲಿ ಕೂಡ ಒಂದು ತಿಂಗಳ ಪರ್ಯಂತರವಾಗಿ 25ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಕೂಡ ಇದೇ ರೀತಿ ಬಿದರ್ನಲ್ಲಿ ಭಾಳ ಸಕ್ಸಸ್ಫುಲ್ ಆಗಿ ಅವರು ಭಾಳ ಸಂತೋಷದಿಂದ ಹೇಳ್ತಾ ಇದ್ರು, ನಮಗೆ ಭಾಳ ಸಕ್ಸಸ್ ಆಗಿದೆ ಅಲ್ಲಿ. ಇವತ್ತು ಕಲಬುರಗಿ ನಗರದಲ್ಲಿ ಕೂಡ ಯಾರೋ ಬಂದವರು ಕೂಡ ಇವತ್ತಿನ ವಾಪಸ್ಸೇ ಹೋಗಿಲ್ಲ, ನಿಮ್ಮ ಶೋರೂಮ್ನ ಇಲ್ಲೇ ಉಳಿಬೋದು ಅಂತ. ಅಂದರೆ ನೀವು ನಕ್ಕೋತಾ ಇರ್ತೀರಿ, ಇನ್ನೇನು ಪ್ರಶ್ನೆ ಇಲ್ಲ, 100% ಸಕ್ಸಸ್ ಆಗ್ತದೆ ಇಲ್ಲಿ ಅಂಥೇಳಿ ನಾನು ಆ ಶರಣಬಸವೇಶ್ವರ ಕಾಜೆ ಮಂದಿರದಲ್ಲಿ ಪ್ರಾರ್ಥಿಸ್ತೇನೆ. ಅದು ಒಳ್ಳೆಯ ಕ್ವಾಲಿಟಿ ಮತ್ತು ಇವರು ಭಾಳ ಸಿಸ್ಟಮೆಟಿಕ್ ಅಂತ ಬಂದರೆ ಒಂದು ತಾವು ಎಲ್ಲ ಒದಗಿಸಿ ಒಂದು ಕಂಪ್ಲೀಟ್ ಮನೆಗೆ ಬೇಕಾಗಿರ್ತಕ್ಕಂಥ ಭಾಳ ಕಡಿಮೆ ದರದಲ್ಲಿ ನಾವು ಭಾಳಷ್ಟು ನೋಡ್ಕೊಂಡು ಬಂದಾಗ ಹೊರಗಿನ ಬೆಲೆಯನ್ನು ನೋಡಿದ್ದೀವಿ. ಇವತ್ತು ತಾವು ಏನು ಡಿಸ್ಕೌಂಟ್ ಮಾಡಿ ಕೊಡ್ತಾ ಇದ್ದೀವಿ, ಕಡಿಮೆ ದರದಲ್ಲಿ ಗ್ರಾಹಕರಿಗೆ ಈ ಸಾಮಾನುಗಳು ಸಿಗುವಂಥ ರೀತಿಯಲ್ಲಿ ತಾವು ಈ ಒಂದು ಶೋರೂಮ್ನಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀರಿ. ಇದರ ಉಪಯೋಗ ಕಲಬುರಗಿ ಜಿಲ್ಲೆಯ ಜನತೆ ಒಂದು ತಿಂಗಳ ಪರ್ಯಂತವಾಗಿ ಇರ್ತಕ್ಕಂಥ ಈ ಶೋರೂಮ್ ಏನು ನಮ್ಮ ಕಲ್ಯಾಣ ಮಂಟಪಕ್ಕೆ ಬಂದು ನಾವೆಲ್ಲ ಏನು ಬಂದ್ರೆ ಇದನ್ನು ತೆಗೆದುಕೊಂಡು ಹೋಗಬೇಕು. ನಮ್ಮ ಈ ಸಮಾರಂಭದಲ್ಲಿ ನಮ್ಮನ್ನು ಮತ್ತು ನಮ್ಮ ಕಲ್ಯಾಣ ಯೂನಿವರ್ಸಿಟಿ ಅಣ್ಣವರನ್ನು ಕರೆಸಿ ನಮಗೇನು ಬಂದ್ರೆ ಸನ್ಮಾನಿಸಿ ಅದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ನಮಗೆಲ್ಲ ಒಳ್ಳೆಯದಾಗಲಿ. ನಮ್ಮ ಅಣ್ಣವರು ಕೂಡ ಲಕ್ಷ್ಮೀ ಕೂತರು ಅವ್ರ ಜಾಗದಲ್ಲಿ ಬಂದಿರಿ, ನಿಮ್ಗೆ ಒಳ್ಳೆಯದಾಗ್ತದೆ ಅಂತ ಹೇಳಿ ನಾನು ಮಾತನಾಡಿ ನನ್ನ ಮಾತು ಮುಗಿಸಿದ್ದೇನೆ. ಬೇಕಾಗಿಲ್ಲ. ನಂತರ ಸೌರಭ್ ಶಿವಣ್ಕರ್ ಮಾತನಾಡಿದರು. ನಾನು ಸೌರಭ್ ಶಿವಣ್ಕರ್ ಅಂತ ಕಲಬುರಗಿ ಜನತೆಗೆ ಹಾರ್ದಿಕ ಸ್ವಾಗತ ಮತ್ತು ಹೊಸ ವರ್ಷದ ಶುಭಾಶಯಗಳು ಕೋರುತ್ತಾ, ನಾವು ಸೋಹಮ್ ಎಲೆಕ್ಟ್ರಾನಿಕ್ಸ್ ಫರ್ನಿಚರ್ ಮತ್ತು ಹೋಮ್ ಅಪ್ಲಯನ್ಸಸ್ ಬಸವ ಕಲ್ಯಾಣದಿಂದ ನಾವು ಕಲಬುರಗಿಯಲ್ಲಿ ಬಂದಿದ್ದೇವೆ, ನಿಮಗೋಸ್ಕರ ಬಂದಿದ್ದೇವೆ. ನಮ್ಮದು ಏನಿದೆ ಉದ್ದೇಶ ಅಂತಂದರೆ, ಇಲ್ಲಿ ಕಲಬುರಗಿದ ಅತಿ ದೊಡ್ಡ ಫರ್ನಿಚರ್ ಹಾಗೂ ಎಲೆಕ್ಟ್ರಾನಿಕ್ಸ್ ಉತ್ಸವ ಮಾಡ್ತಾಯಿದ್ದೀವಿ ನಾವು ಇಲ್ಲಿ. ಇದು ಜನವರಿ 4ರಿಂದ ಜನವರಿ 27 ತನಕ ಇದೆ. ಇಲ್ಲಿ ಕಲಬುರಗಿ ಉತ್ಸವದಲ್ಲಿ ಏನಿದೆ ಅಂತಂತಂದರೆ ಫರ್ನಿಚರ್, ಎಲ್ಲ ಫರ್ನಿಚರ್ ಟೋಟಲ್ ನಿಮ್ಮದು ಮನೆ, ಇದು ಬೆಡ್ರೂಮ್ ಆಗಲಿ, ಹಾಲ್ ಆಗಲಿ, ಕಿಚನ್ ಆಗಲಿ, ಆಫೀಸ್ ಆಗಲಿ, ಎವ್ರಿಥಿಂಗ್ ಆಲ್ ಇನ್ ಒನ್ ಎಲ್ಲನೇ ಫರ್ನಿಚರ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಅದಿಲ್ಲದೇ ಟಿ ವಿ ಆಗಲಿ, ವಾಷಿಂಗ್ ಮಷಿನ್ ಆಗಲಿ, ಏರ್ ಕೂಲರ್ ಆಗಲಿ, ಮಿಕ್ಸರ್, ಕುಕ್ಕರ್, ಗ್ರೈಂಡರ್, ಎವ್ರಿಥಿಂಗ್ ಎಲ್ಲನೇ ಸಿಗ್ತದೆ ನಿಮಗೆ. ಒಂದು ರೂಫಲ್ಲಿ ಎಲ್ಲನೇ ಸಿಗ್ತದೆ. ಎಷ್ಟು ಪರ್ಸೆಂಟ್ ಆಫ್ ಅಂತಂದರೆ 70%, ಅಪ್ ಟು 70% ತನಕ ನಿಮಗೆ ಇಲ್ಲಿ ಡಿಸ್ಕೌಂಟ್ ಇದೆ. ಇಲ್ಲಿ ಬೆಡ್ರೂಮ್ ಸೆಟ್, ನೀವು ಬೆಡ್ರೂಮ್ ಸೆಟ್ ಅಂತಂದರೆ ಮನೆಯಲ್ಲಿ ನೀವು ಪ್ಲೈವುಡಿಂದ ಬೆಡ್ರೂಮ್ ಮಾಡ್ತಿರಲ್ಲ, ಅದಕ್ಕಿಂತನೂ 50% ಕಡಿಮೆ ಕಾಸ್ಟಲ್ಲಿ ನಿಮಗೆ ಇಲ್ಲಿ ಬೆಡ್ರೂಮ್ ಸೆಟ್ ಸಿಗುತ್ತೆ. ಮತ್ತು ಸೋಫಾ ಸೆಟ್ಸ್ ನಿಮಗೆ ಯಾವ ಥರ ಬೇಕು ಆ ಥರ ವೆರೈಟಿ ಸಿಗುತ್ತೆ ನಿಮಗೆ. ವೆರೈಟಿ ಅಂತಂದರೆ ಹೇಗೆ ಅಂತಂದರೆ, ನಿಮ್ಮ ಮನೆಯದ್ದು ಸೈಜ್ ಇರುತ್ತೆ, ಬೇರೆ ಬೇರೆ ಸೈಜಲ್ಲಿ ಬೇರೆ ಬೇರೆ ಸೋಫಾಸ್ ಕೊಡಬೇಕಾಗುತ್ತೆ, ಕಸ್ಟಮೈಸ್ ಸೋಫಾ ಸಿಗುತ್ತೆ, ಕಸ್ಟಮೈಸ್ ಬಟ್ಟೆ ಸಿಗುತ್ತೆ,
ಕಸ್ಟಮೈಸ್ ಬಟ್ಟೆ ಸೋಫಾ ಸಿಗುತ್ತೆ, ಎವ್ರಿಥಿಂಗ್ ಎಲ್ಲ ಸಿಗುತ್ತೆ. ಮತ್ತು ಡೈನಿಂಗ್ ಟೇಬಲಲ್ಲಿ ಇಂಪೋರ್ಟೆಡ್ ಡೈನಿಂಗ್ ಟೇಬಲು ಇದೆ, ಸಾಗವಾನ್ ಡೈನಿಂಗ್ ಟೇಬಲು ಇದೆ. ಸೋಫಾ ಸೆಟ್ಟಲ್ಲೂ ಇಂಪೋರ್ಟೆಡ್ ಸೋಫಾ. ಈ ಸಂದರ್ಭದಲ್ಲಿ ರುದ್ರಶೆಟ್ಟಿ ಕಲ್ಯಾಣಿ, ಕಲ್ಯಾಣರಾವ್ ಶಿವಣ್ಕರ್, ಶಕುಂತಲಾ ಎಸ್ ಶಿವಣ್ಕರ್, ನಿರ್ಮಲಾ ಶಿವಣ್ಕರ್, ಸಂಗಮೇಶ ಕಲ್ಯಾಣಿ ಸೇರಿದಂತೆ ಇತರರು ಇದ್ದರು. ಶ್ರೀ ಗಣೇಶ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನ ಬ್ಯಾಂಕ್ ಶಾಖೆಯ ಕಟ್ಟಡದ ಉದ್ಘಾಟನಾ ಸಮಾರಂಭ ಜರುಗಿತು. ಕಲಬುರಗಿ ನಗರದ ಸ್ಟೇಷನ್ ಬಜಾರ್ನ ಮೋಹನ್ ಲಾಡ್ಜ್ ಬಳಿ ಶ್ರೀ ಗಣೇಶ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನ ಬ್ಯಾಂಕ್ ಶಾಖೆಯ ಕಟ್ಟಡದ ಉದ್ಘಾಟನೆ ಸಮಾರಂಭವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಚಿವ ಶರಣಬಸಪ್ಪ ದರ್ಶನಾಪುರ್ ಮಾತನಾಡಿದರು. ಹೆಚ್ಚು ಸದಸ್ಯರನ್ನು ಹೊಂದಿ ಸುಮಾರು 30 ವರ್ಷಕ್ಕಿಂತ ಹೆಚ್ಚು ಕಾಲದಲ್ಲಿ ಈ ಭಾಗದಲ್ಲಿ ಜನರಿಗೆ ಹೆಚ್ಚಿನ ರೀತಿಯಲ್ಲಿ ಶಕ್ತಿ ತುಂಬತಕ್ಕಂಥ ಕೆಲಸ ಇವತ್ತು ಗಣೇಶ್ ಕೋಆಪರೇಟಿವ್ ಬ್ಯಾಂಕ್ ಮತ್ತು ಬಸವೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಮಾಡ್ಕೊಂತಾರೆ. ಯಾಕಂದ್ರೆ ಸಹಕಾರ ಕ್ಷೇತ್ರ ಬೆಳಿಬೇಕು. ಇವತ್ತು ಈಗಾಗಲೇ ಅಲ್ಲಂಪ್ರಭು ಮಾತಾಡಿದ್ರು. ಯಾಕಂದ್ರೆ ನಾವು ಯಾವ ರೀತಿ ರೀಪೇಮೆಂಟ್ ಇರ್ತದೆ ಆ ರೀತಿ ಬ್ಯಾಂಕ್ ಸದೃಢವಾಗಿ ಬೆಳಕ್ಕೆ ಸಾಧ್ಯ. ಕ್ರಮೇಣವಾಗಿ ಇವತ್ತು RBI ಬ್ಯಾಂಕ್ ನಮ್ಮ ಕುತ್ತಿಗೆ ಇರಿಸ್ತಕ್ಕಂಥ ಕೆಲಸ ಮಾಡ್ಕೊಂತ ಉಂಟು ಮೇಲ್ಕಾಸ. ಅವ್ರಿಗೆ ಯಾವ ಇವು ಕೋಆಪರೇಟಿವ್ ಬ್ಯಾಂಕ್ ಇರೋದು ಬೇಕಾ, ಇಲ್ಲೆಲ್ಲ ನ್ಯಾಷನಲೈಸ್ ಬ್ಯಾಂಕಿಗೆ ಮರ್ಜ್ ಮಾಡತಕ್ಕಂಥ ರೀತಿಯಲ್ಲಿ ಇವತ್ತು ಎಲ್ಲೇ ಒಂದು ಅನಾಹುತ ಆದರೆ ಇವತ್ತು ಎಲ್ಲ ಬ್ಯಾಂಕಿಗೆ ಬರ್ತಕ್ಕಂಥ ಕೆಲಸ. ಯಾಕಂದ್ರೆ ದುಡ್ಡಿದ್ದಲ್ಲಿ ನಾವು ಜಾಗರಾಗಿರ್ಬೇಕಾಗ್ತದೆ. ಯಾಕಂದ್ರೆ ಯಾವ ರೀತಿ ನಾವು ಲೋನನ್ನು ಪಡೆದುಕೊಳ್ತೀವಿ, ಕೊಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಭಾಳ ಇದರಿಂದ ಕೊಟ್ಟಾಗ ಮಾತ್ರ ಬ್ಯಾಂಕ್ ನಾವು NPA ತಪ್ಪಿದರೆ ಮೊದಲೆಲ್ಲ ವರ್ಷಕ್ಕೊಂದೊಂದ್ಸತಿ NPA ಐತಿ, 3 ತಿಂಗಳಿಗೊಮ್ಮೆ ಕೇಳ್ತಕ್ಕಂಥ ಪರಿಸ್ಥಿತಿ. ಅದಕ್ಕಾಗಿ ಇವತ್ತು ನಾವು ಲೋನ್ ಕೊಡೋದು ಬಹಳ ಕಷ್ಟ ಆಗ್ಯದ, ರೀಪೇಮೆಂಟ್ ಆಗ್ಬೇಕಾದ್ರೆ. ನಂತರ ಶಾಸಕ ಅಲ್ಲಂಪ್ರಭು ಪಾಟೀಲ್ ಮಾತನಾಡಿದರು. ಭಾಗವಹಿಸಿದ್ದೀವಿ. ಸುಮಾರು 1996ರಲ್ಲಿ ಈ ಒಂದು ಗಣೇಶ್ ಬ್ಯಾಂಕ್ ಪ್ರಾರಂಭ ಆಗಿ ಭಾಳಷ್ಟು ಜನರಿಗೆ ಬೆಳಕನ್ನು ಕೊಟ್ಟಿರ್ತಕ್ಕಂಥ ಒಂದು ಬ್ಯಾಂಕ್ ಅಂತ ಹೇಳಿ ಪ್ರಪ್ರಥಮವಾಗಿ ಗುಲ್ಬರ್ಗದ ಹೃದಯ ಭಾಗದಲ್ಲಿ ಕಿರಾಣಾ ಬಾಜಾರ್, ಸೂಪರ್ ಮಾರ್ಕೆಟ್, ಗಂಜ್ ಎಲ್ಲ ಕಡೆಯೂ ಕೂಡ ಜನರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಭಾಳಷ್ಟು ಸಹಾಯ ಮಾಡಿರ್ತಕ್ಕಂಥ ಬ್ಯಾಂಕ್ ಅಂತ ಹೇಳಿ ಇವತ್ತು ನಾವೆಲ್ಲ ನಂಬಿದ್ದೇವೆ. ಅದನ್ನು ನೆಚ್ಚಿಕೊಂಡೇ ಇವತ್ತು ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಜನ ಬಂದಿದ್ದೀವಿ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಇವತ್ತು ಅದೇ ಒಂದು ಹೊಸ ಬ್ರಾಂಚನ್ನು ಈ ಸ್ಟೇಷನ್ ಬಜಾರ್ದಲ್ಲಿ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀರಿ. ಬಹಳ ಸಂತೋಷಿಸ ಹೊಸ ಬಿಲ್ಡಿಂಗ್. ಈ ಸಂದರ್ಭದಲ್ಲಿ ಗದ್ದಿಗೆ ಮಠದ ಪರಮ ಪೂಜ್ಯ ಚರಲಿಂಗ ಮಹಾಸ್ವಾಮಿಗಳು, ಮಾತೋಶ್ರೀ ಡಾಕ್ಟರ್ ದ್ರಾಕ್ಷಾಯಣಿ ಎಸ್ ಅಪ್ಪ, ಶಾಂತಕುಮಾರ್ ಬಿಲ್ಗುಂದಿ ಸೇರಿದಂತೆ ಬ್ಯಾಂಕ್ನ ನಿರ್ದೇಶಕರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವಿಶ್ವಾದ್ಯಂತ ಹೋಮಿಯೋಪತಿ ಚಿಕಿತ್ಸಾಲಯಗಳ ಅತಿ ದೊಡ್ಡ ನೆಟ್ವರ್ಕ್ ಹೊಂದಿರುವ ಡಾಕ್ಟರ್ ಬಾತ್ರಾಸ್ ಹೆಲ್ತ್ ಕೇರ್ ಸೆಂಟರ್ ಗುಲ್ಬರ್ಗಾದಲ್ಲಿ ತನ್ನ 1ನೇ ಕ್ಲಿನಿಕ್ ಮತ್ತು ಕರ್ನಾಟಕದಲ್ಲಿ 6ನೇ ಫ್ರಾಂಚೈಸಿ ಕ್ಲಿನಿಕ್ ಅನ್ನು ಜನವರಿ 6ರಂದು ಕಲಬುರಗಿಯಲ್ಲಿ ಉದ್ಘಾಟನೆ ಆಗಲಿದೆ ಎಂದು ಡಾಕ್ಟರ್ ಬಾತ್ರಾಸ್ ಹೆಲ್ತ್ ಕೇರ್ನ ಮ್ಯಾನೇಜರ್ ಪ್ರಶಾಂತ್ ಯಾಳ್ಗೆ ಹೇಳಿದರು. ಕಲಬುರಗಿಯ ತಮ್ಮ ಆಸ್ಪತ್ರೆಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಉದ್ಘಾಟನಾ ಸಮಾರಂಭದಲ್ಲಿ ಮಾಜಿ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್, ಡಾಕ್ಟರ್ ಬಾತ್ರಾಸ್ ಗ್ರೂಪ್ ಆಫ್ ಕಂಪನೀಸ್ನ ಡಾಕ್ಟರ್ ಅಶ್ವಿನಿ ಸಂತೋಷ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಡಾಕ್ಟರ್ ಬಾತ್ರಾಸ್ ಗುಲ್ಬರ್ಗದ ಜನರಿಗೆ ಹೋಮಿಯೋಪತಿಯ ಸಂಯೋಜಿತ ಒಳ್ಳೆತನ ಮತ್ತು ಇತ್ತೀಚೆಗೆ ಅಂತಾರಾಷ್ಟ್ರೀಯ ತಂತ್ರಜ್ಞಾನಗಳ ಮೂಲಕ ವೇಗವಾಗಿ ಮತ್ತು ಉತ್ತಮ ಫಲಿತಾಂಶಗಳನ್ನು ನೀಡುತ್ತಿದೆ ಎಂದು ತಿಳಿಸಿದರು. ಹಲೋ, ನಮಸ್ಕಾರ ಎಲ್ಲರಿಗೂ. ನಾಳೆ ಡಾಕ್ಟರ್ ಬಾತ್ರಾಸ್ ಕ್ಲಿನಿಕ್ ನಮ್ಮ ಕಲಬುರಗಿಯಲ್ಲಿ ಓಪನ್ ಆಗ್ತಾ ಇದೆ. ಇದು ಹೊಸ ಬ್ರ್ಯಾಂಚು. ಸೊ ಡಾಕ್ಟರ್ ಬಾತ್ರಾಸ್ ಬಗ್ಗೆ ಎಷ್ಟೊಂದು ಜನ ಕೇಳಿರ್ತೀರ. ಸೊ ಟೋಟಲ್ 200+ ಕ್ಲಿನಿಕ್ಸ್ ಇದೆ ನಮ್ಮದು ಆಲ್ ಓವರ್ ಇಂಡಿಯಾ. ಸೊ ವಿ ಆರ್ ಪ್ರೆಸೆನ್ಸ್ ಇನ್ 5 ಕಂಟ್ರೀಸ್. 5 ದೇಶದಲ್ಲಿ ನಮ್ಮ ಬಾತ್ರಾಸ್ ಕ್ಲಿನಿಕ್ಸ್ ಇದೆ, ಲೈಕ್ ಬಾಂಗ್ಲಾದೇಶ್, UK, UAE, ಬಹ್ರೇನ್, ಇಂಡಿಯಾ. ಸೊ ಇಷ್ಟು ದೇಶದಲ್ಲಿದೆ. ಸೊ 300+ ಡಾಕ್ಟರ್ಸ್ ವರ್ಕ್ ಮಾಡ್ತಾ ಇದ್ದಾರೆ ಎಲ್ಲ ಬ್ರಾಂಚಸ್ಸಲ್ಲಿ ಸೇರಿಸಿ. ಸೊ ಇಲ್ಲಿವರೆಗೂ ನಾವು 15 ಲಕ್ಷ ಜನ ಪೇಷಂಟ್ಸ್ನ ಟ್ರೀಟ್ ಮಾಡಿದ್ದೀವಿ. ಸೊ ನಾವು ಎಲ್ಲ ಥರದ ಡಿಸೀಸ್ನ ನೋಡ್ತೀವಿ, ಲೈಕ್ ಹೇರ್ ಇಶ್ಯೂಸ್, ಸ್ಕಿನ್ ಇಶ್ಯೂಸ್, ಚೈಲ್ಡ್, ಹ್ಯೂಮನ್ ಹೆಲ್ತ್, ಮೆಂಟಲ್ ಹೆಲ್ತ್, ಸೆಕ್ಷುವಲ್ ಹೆಲ್ತ್, ವೇಟ್ ಮ್ಯಾನೇಜ್ಮೆಂಟ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಮೈಗ್ರೇನ್, ಥೈರಾಯ್ಡ್, PCOS, ಅಲರ್ಜೀಸ್. ಸೊ ಈ ಎಲ್ಲ ಇನ್ಫರ್ಟಿಲಿಟೀಸ್, ಸೊ ಎಲ್ಲ ಇದಕ್ಕೂ ಟ್ರೀಟ್ಮೆಂಟ್ ಇದೆ ಹೋಮಿಯೋಪತಿನಲ್ಲಿ. ಸೊ ಹೋಮಿಯೋಪತಿ ಟ್ರೀಟ್ಮೆಂಟ್ ಈಸ್ ಎ ನ್ಯಾಚುರಲ್ ವೇ ಆಫ್ ಟ್ರೀಟಿಂಗ್ ದಿ ಕೇಸಸ್. ಸೊ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲದೇ, ಸೊ ಲಾಂಗ್ ಲಾಸ್ಟಿಂಗ್, ಸೊ ಲೈಕ್ ವಿತೌಟ್ ಸೈಡ್ ಎಫೆಕ್ಟ್ ನಾವು ಟ್ರೀಟ್ ಮಾಡ್ತೀವಿ.
ಸೊ ಇದು ನಾಳೆ 6ನೇ ತಾರೀಕು ಜನವರಿ ಬೆಳಿಗ್ಗೆ ಮಧ್ಯಾಹ್ನ 12 ಗಂಟೆಗೆ ಡಾಕ್ಟರ್ ಉಮೇಶ್ ಜಾಧವ್ ಸರ್, ಫಾರ್ಮರ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಕಲಬುರಗಿ, ಮತ್ತು ಡಾಕ್ಟರ್ ಅವಿನಾಶ್ ಜಾಧವ್ ಸರ್, MLA ಚಿಂಚೋಳಿ. ಸೊ ಇವ್ರು ಬಂದು ಇನಾಗ್ರೇಟ್ ಮಾಡ್ತಾರೆ. ಅಲಾಂಗ್ ವಿತ್ ದ್ಯಾಟ್ ಡಾಕ್ಟರ್ ಅಶ್ವಿನಿ ಸಂತೋಷ್, ಸೀನಿಯರ್ ಮೆಂಟರ್ ಎಟ್ ಡಾಕ್ಟರ್ ಬಾತ್ರಾಸ್ ಗ್ರೂಪ್ ಆಫ್ ಕಂಪನೀಸ್. ಸೊ ಇಷ್ಟು ಜನ ಬಂದು ಇನಾಗ್ರೇಟ್ ಮಾಡಿಕೊಡ್ತಾ ಇದ್ದಾರೆ. ಸೊ ತಾವೆಲ್ಲ ಈ ಒಂದು ಹೋಮಿಯೋಪತಿ ಟ್ರೀಟ್ಮೆಂಟ್ ಮತ್ತು ಈ ಎಲ್ಲ ಒಂದು ಡಿಸೀಸ್ನ ಸದುಪಯೋಗ ಒಂದು ಪಡ್ಕೊಂಡು ತಾವು ಯೂಸ್ ತೊಗೋಬೇಕು ಅಂತ ನಾನು ಕೇಳ್ಕೊತೀನಿ. ಗುಲ್ಬರ್ಗ, ಬೀದರ್, ಯಾದಗಿರಿ ಮತ್ತು ಬಿಜಾಪುರ ಈ 4 ಜಿಲ್ಲೆ ಜನತೆ ಇದರ ಸದುಪಯೋಗನ ಪಡ್ಕೋಬೋದು. ಸೊ ಎಲ್ಲರೂ ಕಮ್ ಆ್ಯಂಡ್ ಜಾಯಿನ್ ಫಾರ್ ದಿ ಇನಾಗ್ರೇಷನ್. ಸಣ್ಣ ಮಕ್ಕಳಿಗೆ ರೈಟ್. ಇದ್ರದ್ದು ಇನ್ನೊಂದು ಮೇನ್ ಬಂದು ನಾವು ಆ್ಯಸ್ ಎ ಸರ್ವಿಸ್ ಪಾಯಿಂಟ್ ಆಫ್ ವ್ಯೂ ತಲೆಲಿಟ್ಕೊಂಡು ಚಿಲ್ಡ್ರನ್ಸ್ ಬಿಲೋ 12 ಇಯರ್ಸ್ ಇರೋರಿಗೆ 2 months ನಾವು ಯಾವುದೇ ಕನ್ಸಲ್ಟೇಷನ್ ಫ್ರೀ ತೊಗೊಳ್ಳಲ್ಲ, ಮೆಡಿಸಿನ್ ಚಾರ್ಜಸ್ ತೊಗೊಳ್ಳಲ್ಲ. ಸೊ 2 months ಫ್ರೀ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಅವ್ರಿಗೆ ಫಾರ್ ಚಿಲ್ಡ್ರನ್ಸ್ ಬಿಲೋ 2 years ಏಜ್. ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ನಮ್ಮದು ಹೊಸ ಟೆಕ್ನಾಲಜೀಸ್ ಇದೆ, ಲೈಕ್ AI ಟೆಕ್ನಾಲಜಿ. ಮತ್ತು AI ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ನಾವು ಸ್ಕಿನ್ ರಿಲೇಟೆಡ್ ಮತ್ತು ಹೇರ್ ರಿಲೇಟೆಡ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀವಿ. ಇನ್ನೊಂದು ಎಕ್ಸೋಜನ್ ಅಂತ ಹೊಸ ಟೆಕ್ನಾಲಜಿ ಬಂದಿದೆ. ಎಕ್ಸೋಜನ್ ಅಂದರೆ ಜೆನೆಟಿಕಲ್ ಹೇರ್ ಪ್ರಾಬ್ಲಮ್ ರಿಲೇಟೆಡ್ ಇಶ್ಯೂಸ್. ಸೊ ಯಾವುದೇ ರೀತಿ ಜೆನೆಟಿಕಲ್ ಹೇರ್ ಪ್ರಾಬ್ಲಮ್ಸ್ ಇದ್ದರೆ ಈ ಎಕ್ಸೋಜನ್ ಟ್ರೀಟ್ಮೆಂಟಿಂದ ನಾವು ಹೇರ್ ಫಾಲ್ನ ಕಂಟ್ರೋಲ್ ಮಾಡ್ತೀವಿ ಮತ್ತು ರೆಡ್ಯೂಸ್ ಮಾಡ್ತೀವಿ. ಸೊ ಅದರ ಅಲಾಂಗ್ ವಿತ್ ದ್ಯಾಟ್ ಸ್ಕಿನ್ ರಿಲೇಟೆಡ್ ಆ್ಯಕ್ನೆ, ಸೋರಿಯಾಸಿಸ್, ವಿಟಿಲಿಗೋ, ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ನು ನಾವು ಡಾಕ್ಟರ್ ಬಾತ್ರಾಸಲ್ಲಿ ಟ್ರೀಟ್ ಮಾಡಿ ಕ್ಯೂರ್ ಮಾಡ್ತೀವಿ. ಅಲಾಂಗ್ ವಿತ್ ದ್ಯಾಟ್ ವೆಯ್ಟ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಯಾವುದೇ ಇಶ್ಯೂಸ್ ಇದ್ರೂ ಪ್ರಾಬ್ಲಮ್ಸ್ ಇದ್ರೂ ವಿ ವಿಲ್ ಕ್ಯೂರ್. ಸೊ ನಮ್ಮ ಕ್ಲಿನಿಕ್ ಟೈಮಿಂಗ್ ಬಂದು ಬೆಳಿಗ್ಗೆ 11 ಗಂಟೆಯಿಂದ ಈವ್ನಿಂಗ್ 8 o'clockವರೆಗೂ ಇರುತ್ತೆ. ಸ್ಯಾಟರ್ಡೆ ಆ್ಯಂಡ್ ಸಂಡೇ 10 o'clockಯಿಂದ 8 o'clock ಇರುತ್ತೆ. ಮಂತ್ ಅಂತ ಮಾಡ್ತಾಯಿದ್ದೀವಿ. ಸೊ ಈ ಕಂಪ್ಲೀಟ್ ಜಾನ್ವರಿ ಮಂತಲ್ಲಿ ಕನ್ಸಲ್ಟೇಷನ್ ಫೀ ತೊಗೊಳ್ಳೋದಿಲ್ಲ ನಾವು. ಆಮೇಲೆ ಟ್ರೀಟ್ಮೆಂಟ್ ಚಾರ್ಜಸ್ಸಲ್ಲಿ 25% ಆಫ್ ಕೊಡ್ತಾಯಿದ್ದೀವಿ. ಫಾರ್ ಎಕ್ಸಾಂಪಲ್ ₹100 ಟ್ರೀಟ್ಮೆಂಟ್ ಚಾರ್ಜಸ್ ಅಂದರೆ ವಿಲ್ ಚಾರ್ಜ್ ಓನ್ಲಿ ₹75. ಸೊ ಇದರ ಸದುಪಯೋಗನೂ ಎಲ್ಲರೂ ಪಡ್ಕೋಬಹುದು. ಗುತ್ತಿಗೆದಾರ ಆತ್ಮಹತ್ಯೆ ಪ್ರಕರಣದಲ್ಲಿ ನನಗೆ ತೊಂದರೆ ಕೊಟ್ಟವರು ಇದೀಗ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಮಾಜಿ DCM KS ಈಶ್ವರಪ್ಪ ಹೇಳಿದರು. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಮಾತನಾಡಿದ ಅವರು, ನನಗೆ ಯಾರ್ಯಾರು ತೊಂದರೆ ಕೊಟ್ಟಿದ್ದಾರೆ ಅವರು ಮುಂದೆ ಅನುಭವಿಸುತ್ತಾರೆ, ಇನ್ನು ಮುಂದೇನು ಕೂಡ ತೊಂದರೆ ಅನುಭವಿಸುತ್ತಾರೆ. ನನಗೆ ತೊಂದರೆ ಕೊಟ್ಟವರ ಹೆಸರು ಹೇಳಿದ್ರೆ ಬ್ರೇಕಿಂಗ್ ನ್ಯೂಸ್ ಇರಲ್ಲ, ನಿಧಾನವಾಗಿ ಎಲ್ಲವೂ ಗೊತ್ತಾಗುತ್ತದೆ. ನನ್ನ ಪ್ರಕರಣದಲ್ಲಿ ನಾನು ತಕ್ಷಣವೇ ರಾಜೀನಾಮೆ ನೀಡಿದ್ದೆ. ಅದಕ್ಕಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ನೀಡಬೇಕು, ಖರ್ಗೆ ತನಿಖೆ ಎದುರಿಸಬೇಕು ಎಂದು ಈಶ್ವರಪ್ಪ ಆಗ್ರಹಿಸಿದರು. ತನಿಖೆ ಬಳಿಕ ಸತ್ಯಾಸತ್ಯತೆ ಬಳಿಕ ಮತ್ತೆ ಕ್ಯಾಬಿನೆಟ್ಗೆ ಸೇರಿಕೊಳ್ಳಬಹುದು. ರಾಜಕಾರಣದಲ್ಲಿ ಮಠ ಮಂದಿರ ರೈತರಿಗೆ ಅನ್ಯಾಯವಾದ್ರೆ ನಾವು ಏನೇನು ಮಾಡಬೇಕೋ ಅದನ್ನ ಮಾಡುತ್ತೇವೆ ಎಂದರು. ಇಮ್ಮಿಡಿಯೇಟ್ ಆಗಿ ನರೇಂದ್ರ ಮೋದಿ ಅವರಿಗೆ ಮತ್ತು ಅಮಿತ್ ಶಾ ಅವರಿಗೆ ಫೋನ್ ಮಾಡಿ ನನ್ನ ಮೇಲೆ ಒಂದು ಆರೋಪ ಬಂದಿದೆ, ಇದು ತನಿಖೆ ಆಗಬೇಕು, ಅಲ್ಲಿ ತನಕ ನಾನು ಮಂತ್ರಿಯಾಗಿ ಮುಂದುವರಿಯಲ್ಲ, ಒಂದು ರಾಜೀನಾಮೆ ತಗೋಬೇಕು. ಒಂದೇ ದಿನ ಅವ್ರು 2 ದಿನ ತಡಿಬೇಕು ಅಂತ ಕಾದೆ ನಾನು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಂದ ಸಿದ್ದರಾಮಯ್ಯನವರು ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಅವ್ರ ನೇತೃತ್ವದಲ್ಲಿ ಸಾವಿರಾರು ಜನದ ಮೆರವಣಿಗೆ ಮಾಡೋರು, ರಾಜೀನಾಮೆ ಕೊಡಬೇಕು, ಅವ್ರ ನಿರಪರಾಧಿ ಅಂತ ತೀರ್ಮಾನ ಆದರೆ ಮತ್ತೆ ಕ್ಯಾಬಿನೆಟ್ ತಗೊಳ್ಳಿ, ಇದನ್ನೆಲ್ಲ ಅವ್ರು ಮಾಡ್ತಾ ಬಂದರು. ನಾನು ಅಲ್ಲಿ ತನಕ ಕಾಯಲಿಲ್ಲ, ನಾನು ತಕ್ಷಣ ರಾಜೀನಾಮೆ ಕೊಟ್ಟೆ. ನನಗೆ ಈ ರೀತಿ ಆಗೋದಕ್ಕೆ ಅನೇಕ ಕೈಗಳು ಹಿಂಭಾಗದಿಂದ ನನಗೆ ತೊಂದರೆ ಕೊಟ್ಟರು. ಇದು ನನಗೆ ಗೊತ್ತು, ಯಾರ್ಯಾರು ನನಗೆ ತೊಂದರೆ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಒಂದಲ್ಲ ಒಂದು ರೂಪದಲ್ಲಿ ಅನುಭವಿಸ್ತಿದ್ದಾರೆ ಭಾಳ ಜನ. ಇನ್ನು ಮುಂದೂ ಕೂಡ ತುಂಬ ಅನುಭವಿಸೋರು ಇದ್ದಾರೆ. ನನ್ನ ದೇವ್ರ ಮೇಲೆ ಮಾತ್ರ ನನ್ನ ನಂಬಿಕೆ, ದೇವ್ರ ಮೇಲೆ ನಂಬಿಕೆ. ಯಾಕೆ ನಾನು ಏನೇ ತಪ್ಪು ಮಾಡಿಲ್ಲ ಅನ್ನೋ ತೀರ್ಮಾನ ಆದ ನಂತರ ತನಿಖೆ ಆಯಿತು, ನಿರ್ದೋಷಿ ಅಂತ ತೀರ್ಮಾನನೂ ಆಗ್ಬಂತು. ನನ್ನ ದೇವ್ರ ಮೇಲೆ ನಂಬಿಕೆ ಇದಕ್ಕೋಸ್ಕರ ಯಾರು ನನ್ನನ್ನು ರಾಜಕಾರಣದಲ್ಲಿ ಮುಗಿಸ್ಬೇಕು ಅಂತ ತೀರ್ಮಾನ ಮಾಡಿದ್ರು ಯಾರಿಗೂ ನನ್ನನ್ನು ಮುಗಿಸೋಕ್ಕೆ ಸಾಧ್ಯ ಇಲ್ಲ. ಅನುಭವಿಸ್ತಾ ಇದ್ದಾರೆ. ನಾನು ಅವ್ರಿಗೆ ಅನ್ಯಾಯ ಆಗಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡಲ್ಲ, ನಾನು ಅವರು ದೇವರ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ. ಆದರೆ ನನಗೆ ಅನ್ಯಾಯ ಮಾಡಿದಂಗೆ ಬೇರೆ ಯಾರಿಗೂ ಮಾಡಬಾರ್ದು. ನನ್ನ ಭಗವಂತನ ಮೇಲೆ ನಾನು ನಂಬಿದೆ, ನನ್ನ ರಾಜಕಾರಣ ಇದೆ. ಸರ್, ಯಾರ ಹೆಸರು ಹೇಳ್ಬೋದು? ಹೇಳಲ್ಲ. ಭಗವಂತ ಇರ್ಬೇಕಾದ್ರೆ ಇನ್ಯಾಕೆ ನಾನೇ ಕೇಳಿ ನೋಡ್ತಾ ಇದ್ದೀರಿ ಎಲ್ಲ ನಿಮ್ಗೆ ಅದೇ ನಿಧಾನಕ್ಕೆ ಗೊತ್ತಾಗುತ್ತೆ. ತಕ್ಷಣ ಹೇಳ್ಬಿಟ್ರೆ ಏನು ಬ್ರೇಕಿಂಗ್ ನ್ಯೂಸೇ ಇರೋದು. ಈ ನಿಮ್ಮ
ನಡೆಯೋ ರೀತಿ ಕಾಂಗ್ರೆಸ್ ಅಲ್ಲಿ ಆಗಿಲ್ಲ. ಕಾಂಗ್ರೆಸ್ ಅಲ್ಲಿ ಆಗಿಲ್ಲ ಅಂದ್ರೆ ನೀವು ಕಾಂಗ್ರೆಸ್ನವ್ರಿಗೆ ಕೇಳಬೇಕು. ನಾನು ಕಾಂಗ್ರೆಸ್ ಅಲ್ಲ. ನಿಮ್ಮ ಆಗ್ರಹ ಏನು? ನಾನು ಹೇಳ್ತಿರೋದು ಭಗವಂತ ನೋಡ್ತಾನೆ ಅಂತ ಅದಕ್ಕೆ ಹೇಳಿದ್ದ. ಅದು ಕಾಂಗ್ರೆಸ್ ಬಿಜೆಪಿನೋ ಇನ್ನೊಂದು ಪಾರ್ಟಿನೋ ಅಲ್ಲ. ಯಾರು ಈ ರೀತಿ ಮಾಡ್ತಾ ಇದ್ದಾರೆ, ನೈತಿಕತೆಯಿಂದ ರಾಜಕಾರಣ ಮಾಡಲ್ಲ, ಅವ್ರು ಅನುಭವಿಸ್ತಾರೆ. ನಾನು ಯಾವುದೇ ವ್ಯಕ್ತಿ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ. ಅವ್ರು ಹೇಳಿದ್ರ ಬಗ್ಗೆ ಹೇಳಲ್ಲ, ಪಾರ್ಟಿ ಹೆಸರು ಹೇಳಲ್ಲ. ಯಾಕೆ ಅಂತಂದರೆ ಇವತ್ತು ಕರ್ನಾಟಕ ರಾಜ್ಯ ಜನ ನನ್ನ ನೈತಿಕತೆಯನ್ನು ಮೆಚ್ಚಿದ್ದಾರೆ. ಆಪಾದನೆ ಬಂದಿದ್ದ 2 ದಿನಕ್ಕೆ ನಾನು ಪರ್ಮಿಷನ್ ತೊಗೊಂಡು, ಅವ್ರು ಒಪ್ಪಲಿಲ್ಲ. ಮುಂಚೆ ಬೇಡ ಅಂತಂದರು, ನಾನೇ ಒಪ್ಪಲಿಲ್ಲ. ಯಾಕೆಂದರೆ ನಾನೇ KJ ಜಾರ್ಜ್ ಅವ್ರ ಮೇಲೆ ಆಪಾದನೆ ಬಂದಾಗ ನೀವು ರಾಜೀನಾಮೆ ಕೊಡಿ, ತನಿಖೆ ಮಾಡಿ, ತನಿಖೆ ನೀನು ನಿರ್ದೋಷಿಯಾಗಿ ಬನ್ನಿ, ಮತ್ತೆ ಮಂತ್ರಿಯಾಗಿ ನಾನೇ ಹೋರಾಟ ಮಾಡಿದವರು. ನನ್ನ ಮೇಲೆ ಆರೋಪ ಬಂದ ಸುಮ್ಮನೆ ಇದ್ದರೆ ನಾನು ಅದಕ್ಕೋಸ್ಕರನೇ ಇಮ್ಮಿಡಿಯೇಟ್ ಕೇಂದ್ರ ನಾಯಕರು ಹೇಳಿದೆ. ಆ 2 ದಿನದಲ್ಲಿ ಪಾಪ ಭಾಳ ಅರ್ಜೆಂಟ್ ಆಗಿಬಿಟ್ಟಿತ್ತು ಕಾಂಗ್ರೆಸ್ನವ್ರಿಗೆ. ಏನು ಸಾವಿರಾರು ಜನದ ಮೆರವಣಿಗೆ, ರಾಜೀನಾಮೆ ಕೊಡಬೇಕು ಕೊಟ್ಟೆ ನಾನು ಅದಕ್ಕೋಸ್ಕರ ಹೇಳಿದೆ ನೈತಿಕತೆ ಅಂತ ನಾನು ರಾಜಕಾರಣ ಮಾಡ್ಕೊಂಡು ಬಂದಿದ್ದೀನಿ. ಅವರಿಗೆ ಕಾಂಗ್ರೆಸ್ನವ್ರಿಗೆ ಏನು ನೈತಿಕತೆ ಇದೆ ಇಲ್ಲ ಎರಡೂ ಹೇಳಲ್ಲ. ಯಾಕೆಂದರೆ ಅವ್ರು ಹೇಳ್ತಾ ಇದ್ದಾರೆ ಖರ್ಗೆ ಹೆಸರು, ಪ್ರಿಯಾಂಕಾ ಖರ್ಗೆ ಹೆಸರು ಅವರು ಡೆತ್ ನೋಟಿಸ್ ಬರೆದಿದ್ದಾರೆ ಅಂತ BJP ಹೇಳ್ತಾರೆ. ಪ್ರಿಯಾಂಕಾ ಖರ್ಗೆ ಹೆಸರು ಡೆತ್ ನೋಟಲ್ಲಿ ಇಲ್ಲ ಅಂತ ಕಾಂಗ್ರೆಸ್ನವ್ರು ಹೇಳ್ತಾರೆ. ನಾನು 2 ಬಗ್ಗೆನೂ ಹೇಳಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಿರೋದು ಇಲ್ಲಿ ನೈತಿಕತೆ ಪ್ರಶ್ನೆ. ಭಗವಂತ ಇದ್ದಾನೆ, ಇವನ್ನೆಲ್ಲ ಭಗವಂತ ಅಂತ ಯಾಕೆ ಕರಿತೀವಿ ನಾವು ಸಾಧು ಸಂತರಿಗೆ? ಯಾಕೆ ಅವ್ರು ಪಾದಪೂಜೆ ನಮಗೆ 1008 ಜನನ ಪಾದಪೂಜೆ ಮಾಡಿಕೊಂಡು ನಾವು ಉದ್ಘಾಟನೆ ಮಾಡ್ತೀವಿ. ಶಶಿ, ಆನ್ ಸ್ಪಾಟ್ ನ್ಯೂಸ್, ವಿಜಯಪುರ್. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702
205555. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.